ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಸಾಯಿನಾಥರ ನಿರ್ಯಾಣ ಅಥವಾ ದೇಹತ್ಯಾಗವೆಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಾಯಿನಾಥರು ತಮ್ಮ ದೇಹತ್ಯಾಗ ಮಾಡಿದ ವಿಷಯವನ್ನು ಕುರಿತಾಗಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ವಿಷಯವನ್ನು ಈ ಅಧ್ಯಾಯದಲ್ಲಿ ತಿಳಿಸಲಾಗುತ್ತಿದೆ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಹಿಂದಿನ ಅಧ್ಯಾಯದಲ್ಲಿ ಸಂತ ಸಾಯಿ ಸಮರ್ಥರ ದೇಹತ್ಯಾಗದ ವಿವರಣೆ ನಿರ್ವಹಣೆಯನ್ನು ನೀಡಲಾಗಿತ್ತು. ಈಗ ಅಪೂರ್ಣವಾಗಿ ಉಳಿದುದನ್ನು ಸಂಪೂರ್ಣವಾಗಿ ಇದರಲ್ಲಿ ತಿಳಿಸುತ್ತೇನೆ. ಸಾಯಿಯ ಬಗೆಗಿನ ನನ್ನ ಅದ್ಭುತವಾದ ಪ್ರೇಮವನ್ನು ಆ ಸಮರ್ಥರು ಉಜ್ವಲಗೊಳಿಸಿದ್ದಾರೆ. ಹೇಮಾದನು ಅವರ ಚರಣಗಳಲ್ಲಿ ಶರಣಾಗಿದ್ದಾನೆ ಮತ್ತು ಕಥೆಯ ಮುಖ್ಯಾಂಶವನ್ನು ಹೇಳುವನು. ಅವರೇ ಭಕ್ತಿಯ ಪ್ರೇಮವನ್ನು ಕೊಡುವವರು, ಅವರೇ ಚರಿತ್ರೆಯನ್ನು ಹೆಚ್ಚಿಸುವವರು. ಅವರಿಂದಾಗಿಯೇ ಭಜನೆಯ ಮೂಲಕ ಮಾಡುವ ಪೂಜೆಯು ಗೌರವಿಸಲ್ಪಟ್ಟಿದೆ ಮತ್ತು ಈ ಸಂಸಾರದ ಬಗ್ಗೆ ತಿರಸ್ಕಾರವು ಉಂಟಾಗುತ್ತದೆ. ಆದ್ದರಿಂದ ನನ್ನ ಕಾಯ ವಾಚ ಮನಸ್ಸಿನಿಂದ ಅವರಿಗೆ ಸಹಸ್ರಾರು ಪ್ರಣಾಮಗಳನ್ನು ಮಾಡುತ್ತೇನೆ. ಅವರ ಮಹತ್ವವನ್ನು ಪೂರ್ಣವಾಗಿ ನನ್ನ ಧ್ಯಾನದಲ್ಲಿ ಚಿಂತಿಸಲು ಆಗುತ್ತಿಲ್ಲ. ಆದರೆ ಅದು ಕೇವಲ ಅನನ್ಯ ಶರಣಾಗತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಪಾಪಗಳ ಮಲವು ಶೇಖರಣೆಯಾಗಿದ್ದು ಅದನ್ನು ಪೂರ್ಣವಾಗಿ ತೊಳೆದು ಹಾಕಲು ಮತ್ತು ಅಂತರಂಗವನ್ನು ನಿರ್ಮಲವಾಗಿ ಮಾಡಲು ಇತರ ಸಾಧನಗಳೆಲ್ಲವೂ ನಿಷ್ಫಲ. ಹರಿಭಕ್ತರ ಯಶಸ್ಸನ್ನು ಸ್ಮರಿಸುವುದು ಮತ್ತು ಭಜನೆ ಅಥವಾ ನಾಮಸಂಕೀರ್ತನೆಗಳನ್ನು ಹಾಡುವುದು ಚಿತ್ತಶುದ್ಧಿಗೆ ಸಾಧನ. ಆತ್ಮಶುದ್ಧಿಗಾಗಿ ಅದಕ್ಕಿಂತ ಬೇರೆ ಉಪಾಯವು ಮತ್ತೊಂದಿಲ್ಲ. ಅದು ಹಾಗಿರಲಿ. ಹಿಂದಿನ ಅಧ್ಯಾಯದಲ್ಲಿ ಈಗಾಗಲೇ ವಿವರಿಸಿದ ಕಥೆಯನ್ನು ಪರ್ಯಾಲೋಚನೆ ಮಾಡೋಣ. ಅನಂತರ ಸಾಯಿಯ ನಿಜಾನಂದದ ಅವಸ್ಥೆಯನ್ನು ವ್ಯಾಖ್ಯಾನ ಮಾಡಲು ಮುಂದುವರೆಯೋಣ. ಈ ಹಿಂದೆ ವಿವರವಾಗಿ ಇದನ್ನು ನಿರೂಪಿಸಲಾಗಿದೆ. ವಿಜಯದಶಮಿಯಂದು ಯಾವ ರೀತಿ ಈ ಪ್ರಯಾಣವು ಜರುಗಿತು ಮತ್ತು ಯಾವ ರೀತಿ ತಾತ್ಯಾಬಾನ ಹೆಸರನ್ನು ನಿಮಿತ್ತವಾಗಿ ಉಪಯೋಗಿಸಿ ಭವಿಷ್ಯವನ್ನು ನಿವೇದಿಸಲಾಗಿತ್ತೆಂಬುದನ್ನು ಹೇಳಿದೆ. ಅನಂತರ ದೇಹಾವಸಾನಕ್ಕೆ ಸ್ವಲ್ಪ ಮುಂಚೆ ಧರ್ಮದ ರೀತಿ ನೀತಿಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವ ರೀತಿ ಲಕ್ಷ್ಮಿಗೆ ದಾನ ನೀಡಿದರು, ಇವೆಲ್ಲವನ್ನು ಸಮಗ್ರವಾಗಿ ನಿರೂಪಿಸಲಾಗಿದೆ. ಈಗ ಈ ಅಧ್ಯಾಯದಲ್ಲಿ ಯಾವ ರೀತಿ ಸಾಯಿಯು ತಮ್ಮ ಹಿತಾರ್ಥಕ್ಕಾಗಿ ನಿಧನ ಕಾಲದಲ್ಲಿ ರಾಮಾಯಣವನ್ನು ಬ್ರಾಹ್ಮಣನ ಮುಖದಿಂದ ಆಲಿಸಿದರು ಮತ್ತು ಸಮಾಧಿ ಸ್ಥಾನವು ಯಾವ ರೀತಿ ನಿಯೋಜಿಸಲ್ಪಟ್ಟಿತು ಮತ್ತು ಅನಿರೀಕ್ಷಿತವಾಗಿ ಇಟ್ಟಿಗೆಯು ಹೇಗೆ ಒಡೆಯಿತು, ಅವುಗಳನ್ನು ಗಮನವಿಟ್ಟು ಕೇಳಿರಿ. ಯಾವ ರೀತಿ ಅವರು ಒಮ್ಮೆ ತಮ್ಮ ಪ್ರಾಣವನ್ನು ಬ್ರಹ್ಮಾಂಡಕ್ಕೆ ಏರಿಸಿ 3 ದಿನಗಳ ಕಾಲ ಸಮಾಧಿಸ್ಥರಾಗಿದ್ದರು. ಅದು ಹೇಗೆ ಸಮಾಧಿಯಾಗುತ್ತದೆ, ಅದು ನಿಜವಾಗಿಯೂ ದೇಹಾವಸಾನವೆಂದು ಜನರೆಲ್ಲರೂ ನಿಶ್ಚಿತ ಮನದವರಾಗಿದ್ದರು. ಉತ್ತರ ಕ್ರಿಯೆಗಳಿಗೂ ತಯಾರಿ ಮಾಡಲಾಗಿತ್ತು. ಆದರೆ ಅನಿರೀಕ್ಷಿತವಾಗಿ 3 ದಿನಗಳ ನಂತರ ಬಾಬಾರವರು ಜ್ಞಾನ ಪಡೆದರು ಮತ್ತು ಜನರೆಲ್ಲರೂ ಮನಸ್ಸಿನಲ್ಲಿಯೇ ನಿಬ್ಬೆರಗಾದರು. ಅದೆಲ್ಲವೂ ಹೇಗೆ ನಡೆಯಿತೆಂಬುದನ್ನು ಕೇಳಿರಿ. ಅದು ಹಾಗಿರಲಿ. ನಿರ್ಯಾಣದ ಕಥೆಯನ್ನು ಕೇಳಿ ಶ್ರೋತೃಗಳು ಬೇಸರ ಪಟ್ಟುಕೊಳ್ಳಬಹುದು. ಇಂತಹ ಕಥೆಯು ಯಾರಿಗೂ ರುಚಿಸುವುದಿಲ್ಲ. ಆದರೆ ಸಾಧು ಸಂತರ ಈ ನಿರ್ಯಾಣದ ಈ ಚರಿತ್ರೆಯು ಶ್ರೋತೃಗಳನ್ನು ವಕ್ತಾರರನ್ನು ಪಾವನಗೊಳಿಸುತ್ತದೆ. ಅದರ ವಿಸ್ತಾರದ ಭಯದಿಂದ ಅದನ್ನು ಭಾಗಶಃ ನೀವು ಕೇಳಿ ತೃಪ್ತಿ ಪಡೆಯಿರಿ. ದೇಹತ್ಯಾಗದಿಂದ ಅವರು ಅಗಮ್ಯ ಸ್ಥಿತಿಯನ್ನು ಪಡೆದರು, ಆದರೆ ಅವರಿಗೆ ಅದು ನಿಜ ಸುಖದ ಸ್ಥಿತಿ. ಬಾಬಾರವರು ಪುನರಾವೃತ್ತಿಯಿಲ್ಲದ ಅಕ್ಷಯ ಸ್ಥಿತಿಯನ್ನು ಪಡೆದರು. ಅವರು ದೇಹಧಾರಣೆ ಮಾಡಿದ್ದಾಗ ಅವ್ಯಕ್ತ ಸ್ಥಿತಿಯಲ್ಲಿದ್ದರು. ದೇಹತ್ಯಾಗವಾದ ಅಂದರೆ ಅವರು ದೇಹಧಾರಣೆ ಮಾಡಿದ್ದಾಗ ವ್ಯಕ್ತ ಸ್ಥಿತಿಯಲ್ಲಿದ್ದರು. ದೇಹತ್ಯಾಗವಾದ ಮೇಲೆ ಅವ್ಯಕ್ತ ಸ್ಥಿತಿಯನ್ನು ಪಡೆದರು. ಅವರ ಅವತಾರವು ಒಂದು ಜಾಗದಲ್ಲಿದ್ದು ಅವರ ಜೀವಿತೋದ್ದೇಶ ಮುಗಿಯಿತು. ಆದರೆ ಸರ್ವವ್ಯಾಪಿಯಾಗಿದ್ದು ಸರ್ವಜ್ಞರಾಗಿಯೂ ಎಲ್ಲ ಜಾಗಗಳಲ್ಲಿಯೂ ವ್ಯಕ್ತರಾಗಿದ್ದರು. ಅವರು ಒಂದೇ ಜಾಗಕ್ಕೆ ಬಂಧಿತರಾಗಿದ್ದ ಸ್ಥಿತಿಯಿಂದ ಬಿಡುಗಡೆ ಹೊಂದಿದ್ದರು ಮತ್ತು ಸಾಯಿಯು ಸಕಲ ಜೀವಿಗಳಲ್ಲೂ ಸರ್ವವ್ಯಾಪಿಯಾಗಿದ್ದರು. ಅವರು ಪೂರ್ಣ ರೂಪದಲ್ಲೇ ಸನಾತನವಾಗಿದ್ದರು ಮತ್ತು ಸ್ವಸ್ವರೂಪದಲ್ಲಿ ಲೀನವಾಗಿರುತ್ತಿದ್ದರು.
ಸಾಯಿಯು ಸಕಲರ ಜೀವನಕ್ಕೆ ಕಾರಣರಾಗಿದ್ದರು. ಸಾಯಿಯಾಗಿ ಸಕಲ ಜೀವಿಗಳ ಪ್ರಾಣವಾಗಿದ್ದರು. ಸಾಯಿಯೇ ಇಲ್ಲದಿದ್ದಲ್ಲಿ ಎಲ್ಲ ಗ್ರಾಮವಾಸಿ ಜನರು ಹೀನರಾಗಿ ದೀನರಾಗಿ ಇರುತ್ತಿದ್ದರು. ಅವರ ದೇಹವು ನಿಶ್ಚೇಷ್ಟಿತವಾಗಿ ಬಿದ್ದಾಗ ಅಲ್ಲಿ ಒಂದು ದುಃಖದ ಪ್ರಲಾಪವೇ ಹುಟ್ಟಿತು. ಆ ಬಾಲ ವೃದ್ಧರಾದಿಯಾಗಿ ಎಲ್ಲರೂ ಚಿಂತಾಕ್ರಾಂತರಾಗಿ ತಾವೇ ಜೀವ ಕಳೆದುಕೊಂಡಂತವರಾಗಿದ್ದರು. ಜ್ವರ ಮೊದಲಾದ ಲೌಕಿಕ ಬಾಧೆಗಳು ಪ್ರಪಂಚಕ್ಕೆ ಬದ್ಧನಾದ ಸಾಮಾನ್ಯ ಮಾನವನನ್ನು ಬಾಧಿಸುತ್ತವೆ. ಆದರೆ ಅವು ಎಂದಿಗೂ ಯೋಗಿಗಳನ್ನು ಅನವಶ್ಯಕವಾಗಿ ಅವಮರ್ಯಾದೆ ಮಾಡುವುದಿಲ್ಲ. ತಮ್ಮ ತೇಜಸ್ಸನ್ನು ತಾವೇ ಪ್ರಜ್ವಲಿಸಿ ಸಂತರು ದೇಹವನ್ನು ದಹಿಸುತ್ತಾರೆ. ಅದನ್ನು ಬಾಬಾರವರು ತಮ್ಮ ಸ್ವಂತ ಕೈಗಳಿಂದಲೇ ತಮ್ಮ ಹಿತಕ್ಕಾಗಿಯೇ ಮಾಡುತ್ತಾರೆ. ಯಾವುದು ಎಂದಿಗೂ ಸಂಭವಿಸಬಾರದೋ ಅದೇ ನಡೆದಿತ್ತು. ಮಹಾರಾಜರು ಸಮರಸದಲ್ಲಿ ಸಾಯುಜ್ಯ ಹೊಂದಿದರು. ಜನರು ಅತ್ಯಂತವಾಗಿ ಜೀವ ಕಳೆದುಕೊಂಡಂತೆ ಬಿಕ್ಕುತ್ತಾ ಗದ್ಗದಿಸುತ್ತಿದ್ದರು. ನಾನು ಹೋಗದಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ಅವರನ್ನು ಅವರ ಅಂತ್ಯ ಸಮಯದಲ್ಲಿ ಭೇಟಿಯಾಗುವುದು ತಪ್ಪಿಹೋಯಿತು. ಯಾವುದಾದರೂ ರೀತಿಯಲ್ಲಿ ಉಪಯುಕ್ತನೆಂದು ತೋರಿಸಿಕೊಡಬಹುದಿತ್ತು. ಸರಿಯಾದ ಸಮಯದಲ್ಲಿ ನನ್ನ ಬುದ್ಧಿಯು ಕೈಕೊಟ್ಟಿತು. ಈ ರೀತಿಯಾಗಿ ನಾನಾ ರೀತಿಯ ವಿಚಾರಗಳಿಂದ ಎಲ್ಲರೂ ಮನಸ್ಸಿನಲ್ಲಿ ಬೇಸರದಿಂದ ಖಿನ್ನರಾದರು. ಬಾಬಾರವರ ಅಂತಃಕರಣದಲ್ಲಿ ಏನಿತ್ತೆಂಬುದು ಯಾರಿಗೆ ಗೊತ್ತು. ಅಲ್ಲಿ ಸ್ವಲ್ಪವೂ ಮರಣ ಯಾತನೆ ಇರಲಿಲ್ಲ. ಶ್ವಾಸದ ತೊಂದರೆ ಇರಲಿಲ್ಲ. ಕೆಮ್ಮು ಇರಲಿಲ್ಲ. ಅಥವಾ ಮೈ ನಡುಗುವುದಾಗಲಿ ಯಾವುದೇ ರೀತಿಯ ಒದ್ದಾಟವಾಗಲಿ ಇರಲಿಲ್ಲ. ಅವರು ಸುಲಭವಾಗಿ ಶಾಂತಿಯಿಂದ ಉಲ್ಲಾಸದಿಂದ ಪ್ರಯಾಣ ಬೆಳೆಸಿದ್ದರು. ಈಗ ಸಾಯಿಯ ದರ್ಶನ ಹೇಗೆ ಆಗುತ್ತದೆ, ಅಥವಾ ಸಾಯಿಯ ಚರಣಗಳನ್ನು ಒತ್ತುವುದು ಅಥವಾ ತೀರ್ಥ ಸೇವನೆ ಹೇಗಾಗುತ್ತದೆ? ಅಂತ್ಯದ ಸಮಯ ಬಂದಿತೆಂದು ತಿಳಿದು ಆ ಪ್ರೀತಿಯ ಭಕ್ತರನ್ನು ಅವರು ಎಷ್ಟು ಹತ್ತಿರವಾಗಿದ್ದರು ಅವರನ್ನು ಏಕೆ ಕಳುಹಿಸಿಬಿಟ್ಟರು? ಅವರು ಈ ರೀತಿಯ ತಳಮಳವನ್ನು ಅನುಭವಿಸುವಂತೆ ಏಕೆ ಮಾಡಿದರು? ಹತ್ತಿರವಿದ್ದ ಎಲ್ಲ ಹತ್ತಿರದ ಮತ್ತು ಪ್ರೀತಿಯ ಭಕ್ತರ ಮಂಡಳಿಯನ್ನೇ ನೋಡಿ. ಅಂತ್ಯಕಾಲದಲ್ಲಿ ಬಾಬಾರವರ ಪ್ರೀತಿಯು ಅವರ ಮೇಲೆ ಉಕ್ಕಿ ಬರಲಿಲ್ಲವೇ? ಪ್ರೇಮ ಬಂಧನವು ಸಾಯುಜ್ಯ ಪಡೆಯಲು ಅಡ್ಡಿಯುಂಟು ಮಾಡುತ್ತದೆ. ಅದನ್ನು ಸರಿಯಾದ ಸಮಯದಲ್ಲಿ ಛೇದಿಸದಿದ್ದರೆ ಮನಸ್ಸು ವಾಸನಾರಹಿತವಾಗಿ ಹೇಗೆ ಆಗುತ್ತದೆ? ಇದು ಆಗದೇ ಇದ್ದಾಗ ಮೃತ್ಯುವು ಬಂದಲ್ಲಿ ಜೀವವು ಈ ಆಶೆಗಳ ಮತ್ತು ಬಂಧನಗಳ ಸಮೇತವಾಗಿ ಹೊರಡುತ್ತದೆ ಮತ್ತು ಆ ಕೂಡಲೇ ಮತ್ತೊಂದು ಸಂಸಾರ ಪ್ರಾರಂಭವಾಗುತ್ತದೆ. ಆಗ ಅಲ್ಲಿ ಈ ವಾಸನೆಗಳ ಕಟ್ಟೆಯೇ ಇರುತ್ತದೆ. ಇದನ್ನು ತಪ್ಪಿಸಲು ಸಾಧು ಸಂತರು ಯಾವಾಗಲೂ ಎಚ್ಚರದಿಂದಿರುತ್ತಾರೆ. ಬಾಬಾರವರ ಮನಸ್ಸಿನ ನಿರ್ಧಾರವೂ ಸಹ ಲೋಕ ವ್ಯವಹಾರವನ್ನು ರಕ್ಷಿಸುವುದೇ ಆಗಿತ್ತು. ಅಂತ್ಯಕಾಲದಲ್ಲಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಎಚ್ಚರದಿಂದಿರಬೇಕು. ಅಲ್ಲಿ ಶಾಂತಿ ಮತ್ತು ಏಕಾಂತತೆಯೂ ಇರಬೇಕು. ಧ್ಯೇಯ ಮೂರ್ತಿಯ ಸ್ವರೂಪ ಚಿತ್ತದಲ್ಲಿ ಯಾವುದೇ ವಿಕ್ಷೇಪವಿಲ್ಲದೆ ಧ್ಯೇಯ ಮೂರ್ತಿಯ ಸ್ವರೂಪ ಚಿತ್ತದಲ್ಲಿ ಯಾವುದೇ ವಿಕ್ಷೇಪವಿಲ್ಲದೆ ಸ್ಥಿರವಾಗಿರಬೇಕು. ಅಂತ್ಯ ಕಾಲದಲ್ಲಿ ಯಾವ ಯೋಚನೆಗಳು ಇರುತ್ತವೆಯೋ ಅದೇ ರೀತಿ ಜನ್ಮ ತಾಳುತ್ತಾನೆ. ಇದು ಎಲ್ಲರಿಗೂ ತಿಳಿದಿರುವ ಪ್ರಸಿದ್ಧ ನುಡಿಯು. ಭಗವದ್ ಭಕ್ತರಾದ ಸಂತರು ಲೋಕ ಸಂಗ್ರಹ ರೀತಿಯಂತೆ ಇದನ್ನು ತಾವೇ ಆಚರಿಸುತ್ತಾರೆ. ಬಾಬಾರವರ ದೇಹತ್ಯಾಗಕ್ಕೆ ಕೇವಲ 14 ದಿನಗಳು ಇದ್ದಾಗ ಬಾಬಾರವರು ರಾಮ ವಿಜಯವನ್ನು ಓದಲು ವಜೆ, ಅಂದರೆ ಒಬ್ಬ ಬಾಬಾರವರ ಭಕ್ತ, ಈ ವಜೆಯನ್ನು ನಿಯೋಜಿಸಿದ್ದರು. ವಜೆಯು ಮಸೀದಿಯಲ್ಲಿ ಕುಳಿತು ಆ ಪವಿತ್ರ ಗ್ರಂಥದ ಪಾರಾಯಣ ಮಾಡಲು ಪ್ರಾರಂಭಿಸಿದನು. ಬಾಬಾರವರು ಶ್ರವಣ ಮಾಡಲು ಪ್ರಾರಂಭಿಸಿದರು. ಈ ರೀತಿ 8 ದಿನಗಳು ಕಳೆದವು. ಅನಂತರ ಬಾಬಾರವರು ಆ ಗ್ರಂಥದ ಪಾರಾಯಣವು ನಿಲ್ಲದೆ ತಡೆಯಿಲ್ಲದೆ ನಡೆಯಬೇಕೆಂದು ಆಜ್ಞಾಪಿಸಿದರು. ಆದ್ದರಿಂದ ವಜೆಯು ಅದೇ ರೀತಿ 3 ದಿನ ಹಗಲು ಮತ್ತು ರಾತ್ರಿಯಲ್ಲಿ ಓದಿದನು. ಅವನು ಪೂರ್ತಿಯಾಗಿ 11 ದಿನಗಳು ಕುಳಿತುಕೊಂಡಿದ್ದನು. ಅನಂತರ ಅವನು ಆಯಾಸಗೊಂಡು ಶಕ್ತಿಹೀನನಾದನು. ಅವನು ಓದಿ ಓದಿ ದಣಿದು ಹೋದನು. ಈ ರೀತಿ ಇನ್ನೂ 3 ದಿನಗಳು ಕಳೆದು ಹೋದವು. ಅದಕ್ಕೆ ಬಾಬಾರವರು ಅನಂತರ ಏನು ಮಾಡಿದರು? ಅವನು ಓದುವುದನ್ನು ನಿಲ್ಲಿಸಿದನು. ಅವರು ವಜೆಯನ್ನು ಅಲ್ಲಿಂದ ಕಳುಹಿಸಿಬಿಟ್ಟು ತಾವು ಸುಮ್ಮನೆ ಇದ್ದು ಬಿಟ್ಟರು. ಶ್ರೋತೃಗಳು ವಜೆಯನ್ನು ಕಳುಹಿಸಿಬಿಡಲು ಕಾರಣ ಕೇಳಬಹುದು. ಆದ್ದರಿಂದ ಕೇಳಿ. ನನ್ನ ಯಥಾಶಕ್ತಿ ಏನನ್ನು ವಿವರಿಸುವೆನೋ ಅದನ್ನು ಕೇಳಿರಿ. ಅದನ್ನು ಏಕಾಗ್ರತೆಯಿಂದ ಆಲಿಸಿರಿ. ದೇಹಾವಸಾನದ ಸಮಯ ಹತ್ತಿರವಾದಾಗ
ಸಾಧು ಸಂತ ಮತ್ತು ಸಜ್ಜನರ ರೂಢಿ ಏನೆಂದರೆ ಪುರಾಣ ಗ್ರಂಥಗಳನ್ನು ಸಾವಧಾನದಿಂದ ಆಲಿಸುವುದು. ಶುಕಾಚಾರ್ಯರು ರಾಜ ಪರೀಕ್ಷಿತನಿಗೆ 7 ದಿವಸಗಳಲ್ಲಿ ಮಹಾಭಾಗವತವನ್ನು ಕಥನ ಮಾಡಲು ರಾಜನು ಅದನ್ನು ಆಲಿಸಿ ದೇಹವನ್ನು ಸುಖವಾಗಿ ದೇಹಾಂತವನ್ನು ಹೊಂದಿದನು. ಈ ರೀತಿ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡುತ್ತಾ ಕಣ್ಣುಗಳ ಮುಂದೆ ಭಗವಂತನ ಮೂರ್ತಿಯನ್ನು ಇರಿಸಿಕೊಂಡು ಅಂತ್ಯಕಾಲದಲ್ಲಿ ಜೀವ ತ್ಯಜಿಸುವವನು ತನ್ನ ಗುರಿಯಾದ ಸ್ವಸ್ವರೂಪಾನಂದ ಸ್ಥಿತಿಯನ್ನು ತಲುಪುತ್ತಾನೆ. ಇದು ಸಾಮಾನ್ಯರ ಲೋಕ ಪ್ರವೃತ್ತಿಯ ಸ್ಥಿತಿ. ಸಂತರು ನಿರಂತರವೂ ತಾವೇ ಇದನ್ನು ಆಚರಿಸುತ್ತಾರೆ. ಲೋಕ ಸಂಗ್ರಹ ಮಾರ್ಗವನ್ನು ಎಂದಿಗೂ ಬಿಡುವುದಿಲ್ಲ, ಏಕೆಂದರೆ ಅವುಗಳ ರಕ್ಷಣೆಗೆಂದೇ ಅವರು ಅವತರಿಸುತ್ತಾರೆ. ಯಾರು ಈ ಪಂಚಭೂತಗಳಿಂದ ಉಂಟಾದ ಭೌತಿಕ ಶರೀರವನ್ನು ಅನಾಸಕ್ತಿಯಿಂದ ನೋಡುತ್ತಾರೋ ಅವರಿಗೆ ದೇಹಾವಸಾನದ ಸಮಯದಲ್ಲಿ ದುಃಖವಾಗಲಿ ಆವೇಗವಾಗಲಿ ಇರುವುದಿಲ್ಲ. ಇದು ಬಹಳ ಸ್ವಾಭಾವಿಕವಾದುದು. ಅದು ಹಾಗಿರಲಿ. ಶ್ರೋತೃಗಳು ಶಂಕಿಸಬಹುದು, ಬ್ರಹ್ಮ ಸುಖದಲ್ಲಿಯೇ ಲೀನವಾಗಿರುವವರನ್ನು, ಮಾಯಾ ಮೋಹಗಳಿಂದ ಪೀಡಿತರಾಗಿರುವವರು ಅವರ ಬಗ್ಗೆ ಹೇಗೆ ಯೋಚಿಸಬಲ್ಲರು? ಯಾರು ಆತ್ಮ ಸ್ವರೂಪದಲ್ಲಿಯೇ ಸ್ಥಿರವಾಗಿದ್ದು ನಿರಂತರ ಅಲ್ಲಾ ಮಾಲಿಕ್ ಎಂದು ಅನುಸಂಧಾನ ಮಾಡಿಕೊಂಡಿದ್ದರೋ ಅವರು ಭಕ್ತರ ಸಾನ್ನಿಧ್ಯದಿಂದ ಹೇಗೆ ಪ್ರತಿಬಂಧಿತರಾಗಿರುತ್ತಾರೆ? ಅವರು ಪ್ರಪಂಚವನ್ನು ದಾಟಿ ಹೋಗಿದ್ದಾರೆ. ಅವರ ಪರಮಾರ್ಥವು ಉಳಿಯಿತು. ದ್ವೈತ ಭಾವವು ಅವರಿಗೆ ಕಿಂಚಿತ್ತೂ ಇರಲಿಲ್ಲ. ಅವರು ಸ್ವಯಂ ಸ್ವಸ್ವರೂಪಾನುಭವದಲ್ಲಿ ನೆಲೆಯಾಗಿದ್ದರು. ನಾನು ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ಇದರಲ್ಲಿ ಅಣು ಮಾತ್ರವೂ ಅಸತ್ಯವಿಲ್ಲ. ಆದರೆ ಲೋಕಸಂಗ್ರಹಾರ್ಥವಾಗಿ ಅವತಾರವೆತ್ತಿದ ಸಂತ ಜನರು ತಾವು ತಮ್ಮ ಉದ್ದೇಶಿತ ಕಾರ್ಯವನ್ನು ಮುಗಿಸಿ ಕೃತಕೃತ್ಯರಾಗುತ್ತಾರೆ. ಸಂತರು 6 ಭಾವ ವಿಕಾರಗಳಿಂದಲೂ ಮುಕ್ತರಾಗಿರುತ್ತಾರೆ. ಅವರು ನಿರಂತರವಾಗಿ ಕಣ್ಣುಗಳಿಗೆ ಅಪ್ರಕಟಿತ ಸ್ಥಿತಿಯಲ್ಲಿ ಇರುತ್ತಾರೆ ಮತ್ತು ಭಕ್ತರ ಉದ್ಧಾರಕ್ಕಾಗಿ ಮಾತ್ರ ಅವತರಿಸುತ್ತಾರೆ. ಅಂತಹವರಿಗೆ ಮರಣವೆಲ್ಲಿ? ಇಂದ್ರಿಯಗಳೊಡನೆ ಆಗುವ ದೇಹದ ಸಂಯೋಗವೇ ಜನನ, ಅವುಗಳ ವಿಯೋಗವೇ ಮರಣ. ಈ ಪಾಶದ ಬಂಧನ ಮತ್ತು ಬಿಡುಗಡೆಯನ್ನೇ ಜನನ ಮತ್ತು ಮರಣಗಳೆಂದು ಕರೆಯುತ್ತಾರೆ. ಜನನವು ಮರಣದ ಜೊತೆ ಜಿಗುಟುತನದಿಂದ ಹಿಡಿದುಕೊಂಡಿರುತ್ತದೆ. ಅವೆರಡು ಅಭಿನ್ನವಾಗಿರುತ್ತವೆ. ಮರಣವು ಜೀವನದ ಸಹಜ ಲಕ್ಷಣ ಮತ್ತು ಜೀವಿಸುವುದು ಜೀವನದ ವಿಕೃತಿ ರೂಪ. ಯಾರು ಮೃತ್ಯುವನ್ನು ಮೀರಿ ಉಳಿದಿದ್ದಾರೋ ಮತ್ತು ಮೃತ್ಯುವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವರೋ ಅವರು ತಮ್ಮ ಜೀವನದ ಬಗ್ಗೆ ಏಕೆ ಚಿಂತಿಸುತ್ತಾರೆ? ಅದು ಸಹ ಅವರು ತಮ್ಮ ಇಚ್ಛೆಯಿಂದಲೇ ಜನ್ಮ ತಾಳಿರುತ್ತಾರೆ. ಕೇವಲ ಭಕ್ತರ ಕಲ್ಯಾಣವೆಂಬ ಒಂದೇ ಒಂದು ಉದ್ದೇಶದಿಂದ ನಾನಾ ಪ್ರಕಾರದ ಅವತಾರಗಳನ್ನು ಧರಿಸುವವರು ಜನ್ಮ ಮತ್ತು ಮರಣಗಳಿಂದ ಸ್ಪರ್ಶಿಸಲ್ಪಡುವುದಿಲ್ಲ. ಅವೆರಡು ಮಿಥ್ಯಾ ಕಲ್ಪನೆಗಳು. ಯಾರು ದೇಹವನ್ನು ಪಡೆಯುವ ಮೊದಲೇ ಅದನ್ನು ಭಸ್ಮೀಭೂತವನ್ನಾಗಿ ಮಾಡಿರುವರೋ ಅವರಿಗೆ ಮರಣ ಭಯವೆಲ್ಲಿಯದು. ಮರಣವೇ ಅವರ ಮುಂದೆ ಭಸ್ಮವಾಗಿರುತ್ತದೆ. ಮರಣವು ದೇಹದ ಸಹಜ ಪ್ರಕೃತಿ. ಮರಣವೇ ದೇಹದ ಸುಖ ಸ್ಥಿತಿಯು. ಜೀವನವು ದೇಹದ ವಿಕೃತಿಯು. ವಿಚಾರವಂತರನ್ನು ವಿಚಾರಿಸಬಹುದು. ಸಾಯಿ ಸಮರ್ಥರು ಆನಂದಕನರು ಅವರ ದೇಹದ ಜನನದ ಬಗ್ಗೆಯೇ ಅವರಿಗೆ ತಿಳಿದಿಲ್ಲದಿರುವಾಗ ಅವರ ದೇಹ ಮರಣವನ್ನಾದರೂ ಹೇಗೆ ತಾನೇ ಅನುಭವಿಸುತ್ತದೆ? ಸಾಯಿಯು ಪೂರ್ಣ ಪರಬ್ರಹ್ಮ ಸ್ವರೂಪರಾಗಿರುವಾಗ ಅವರಿಗೆ ಜನ್ಮ ಮತ್ತು ಮರಣಗಳು ಹೇಗೆ ಉಂಟಾಗುತ್ತವೆ? ಬ್ರಹ್ಮವು ಸತ್ಯ ಮತ್ತು ಜಗತ್ತು ಮಿಥ್ಯ ಎಂದು ತಿಳಿದಿರುವವರಿಗೆ ದೇಹದ ಭಾವ ಎಲ್ಲಿರುತ್ತದೆ? ಪ್ರಾಣಧಾರಣೆ ಅಥವಾ ಪ್ರಾಣ ವಿಸರ್ಜನೆ ಅದೃಶ್ಯ ರೂಪದಲ್ಲಿ ಪರಿಭ್ರಮಣಗಳನ್ನು ಯೋಗ ಶಕ್ತಿಯಿಂದ ಸ್ವಚ್ಛಂದವಾಗಿ ಭಕ್ತರ ಉದ್ಧಾರದ ನಿಮಿತ್ತವಾಗಿ ಅವರು ಮಾಡಬಲ್ಲರು. ಸೂರ್ಯನು ಗ್ರಹಣದಿಂದಾಗಿ ಸಂಪೂರ್ಣವಾಗಿ ಮರೆಯಾಗುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಅದು ಕೇವಲ ಇಂದ್ರಿಯಗಳ ಗ್ರಹಣ ಶಕ್ತಿಯ ದೋಷವಾಗಿದೆ. ಸಂತರ ಮರಣವು ಅದೇ ರೀತಿಯಾಗಿ ಇರುತ್ತದೆ. ದೇಹವು ಕೇವಲ ಒಂದು ಉಪಾಧಿಯು. ಅದು ನೋವು ಮತ್ತು ದುಃಖವನ್ನು ಅನುಭವಿಸಲು ಹೇಗೆ ಸಾಧ್ಯ? ಅದೇನಾದರೂ ಇದ್ದರೆ ಅದು ಕೇವಲ ಪ್ರಾರಬ್ಧದಿಂದಾಗಿಯೇ ಇರುತ್ತದೆ. ಆದರೆ ಅವರು ಅವುಗಳ ಬಗ್ಗೆ ಚಿಂತಿಸುವುದಿಲ್ಲ. ಯಾರು ಭಕ್ತರ ಪೂರ್ವಾರ್ಜಿತ ಕಾರ್ಯದಿಂದಾಗಿ ಅವತರಿಸಿದ್ದಾರೋ ಮತ್ತು ಅವ್ಯಕ್ತವಾಗಿ ಭಕ್ತಿಯನ್ನು ಧರಿಸಿಕೊಂಡಿದ್ದಾರೋ ಅವರು ಭಕ್ತರ ಯೋಗಕ್ಷೇಮಕ್ಕಾಗಿ ಪ್ರಕಟ ಹೊಂದಿದ್ದಾರೆ. ಅಂತಹ ಸಮಯದಲ್ಲಿ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡರು.
ಈಗ ಭಕ್ತರ ಕ್ಷೇಮವೇ ಉದ್ದೇಶವಾಗಿದ್ದ ಕಾರ್ಯವು ಮುಗಿಯಿತೆಂದು ಹೇಳಿದರು ಮತ್ತು ಅದರಿಂದಾಗಿ ಅವರು ದೇಹವನ್ನು ತ್ಯಜಿಸಿದರು. ಈ ಮಾತುಗಳಲ್ಲಿ ಯಾರು ವಿಶ್ವಾಸ ಬಿಡುತ್ತಾರೆ? ಒಬ್ಬ ಯೋಗಿಗೆ ಜೀವಿತ ಮತ್ತು ಮೃತ್ಯುವಿನ ಅವಸ್ಥೆ ಎಲ್ಲಿಯದು? ಸಾಯಿ ಸಮರ್ಥರು ತಮ್ಮ ದೇಹವನ್ನು ಇಚ್ಛಾಮರಣಿಯಾಗಿ ಅದನ್ನು ಯೋಗಾಗ್ನಿಯಲ್ಲಿ, ಅಂದರೆ ದೇಹವನ್ನು ಯೋಗಾಗ್ನಿಯಲ್ಲಿ ಸುಟ್ಟು ಹಾಕಿದ್ದಾರೆ. ಅವರು ಅವ್ಯಕ್ತವಾಗಿ, ಅವ್ಯಕ್ತದಲ್ಲಿ ಲೀನವಾಗಿ ಭಕ್ತರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಯಾರ ನಾಮವನ್ನು ಸ್ಮರಿಸಿದ ಮಾತ್ರಕ್ಕೆ ಜನನ ಮರಣದ ಚಕ್ರವು ಮುರಿಯುತ್ತದೆಯೋ ಅಂತಹವರು ಮರಣ ಹೊಂದಲು ಹೇಗೆ ಸಾಧ್ಯ? ಅವರು ತಮ್ಮ ಪೂರ್ವದ ಅವ್ಯಕ್ತ ಸ್ಥಿತಿಯನ್ನು ಪಡೆದಿದ್ದಾರೆ ಅಷ್ಟೇ. ಜಡ ಸ್ಥಿತಿಯನ್ನು ಉಲ್ಲಂಘಿಸಿ ಬಾಬಾರವರು ಅವ್ಯಕ್ತದಲ್ಲಿ ಒಂದಾಗಿದ್ದಾರೆ. ಅಲ್ಲಿ ಅವರು ಸ್ವಸ್ವರೂಪ ಸ್ಥಿತಿಯ ಬ್ರಹ್ಮದ ಆನಂದವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಅವರು ಭಕ್ತರನ್ನು ಸದಾ ಜಾಗೃತಾವಸ್ಥೆಯಲ್ಲಿ ಇಟ್ಟಿರುತ್ತಾರೆ. ಅವರು ಚೈತನ್ಯ ಸ್ವರೂಪದೊಡನೆ ಡವಗೊಟ್ಟುತ್ತಿರುವಾಗ ಮತ್ತು ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ಹಚ್ಚುತ್ತಿರುವಾಗ ಅವರ ದೇಹಾಂತವಾಯಿತೆಂದು ಹೇಗೆ ಹೇಳುವುದು? ಇಂತಹ ಮಾತುಗಳು ಒಪ್ಪುವಂತಹುದಲ್ಲ. ಆದ್ದರಿಂದ ಈ ಸಾಯಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವರು ವಿಶ್ವ ಪ್ರಳಯದವರೆಗೂ ಇರುತ್ತಾರೆ. ಅವರಿಗೆ ಜನನ ಮರಣಗಳಾಗಲಿ ಅಪಾಯವಾಗಲಿ ಎಂದಿಗೂ ಆಗುವುದಿಲ್ಲ. ಜ್ಞಾನೋಬ ಮಹಾರಾಜರು ಹೊರಟು ಹೋಗಿರುವರೇನು? ಅವರು ಏಕನಾಥ ಮಹಾರಾಜರಿಗೆ 300 ವರ್ಷಗಳ ನಂತರ ದರ್ಶನ ನೀಡಿ ಜಗತ್ತಿಗೆ ಉಪಕಾರ ಮಾಡಿದ್ದಾರೆ. ಯಾವ ರೀತಿ ಕೃಪಾವಂತ ಏಕನಾಥರು ಪೈಠಣದ ಬೆಳಕಾದರು, ಅದೇ ರೀತಿ ತುಕಾರಾಮ ಮಹಾರಾಜರು ದೇಹೂನಲ್ಲಿ, ಆಳಂದಿಯಲ್ಲಿ ನರಸಿಂಹ ಸರಸ್ವತಿಯವರು, ಸಮರ್ಥ ರಾಮದಾಸರು ಪರಳಿಯಲ್ಲಿ, ಅಕ್ಕಲಕೋಟ್ಕರ ಮಹಾರಾಜರವರು ಅಕ್ಕಲಕೋಟೆಯಲ್ಲಿ, ಪ್ರಭು ಮಾಣಿಕರವರು ಹುಮನಾಬಾದ್ನಲ್ಲಿ ಮತ್ತು ಅದೇ ರೀತಿಯಲ್ಲಿ ಸಾಯಿಯವರು ಶಿರಡಿಯಲ್ಲಿ ಬೆಳಕಾದರು. ಇಂದಿಗೂ ಮನಸ್ಸಿನಲ್ಲಿ ಯಾವ ಭಾವ ಇರುವುದೋ ಅದೇ ರೀತಿಯ ಅನುಭವವನ್ನು ಪಡೆಯುತ್ತಾರೆ. ಈ ನಾಣ್ಣುಡಿಯ ಶಕ್ತಿಯು ಅವರಿಗೆ ಅನ್ವಯಿಸುವಾಗ ಅಂತಹವರಿಗೆ ಮರಣ ಭಾವ ಹೇಗಿರುತ್ತದೆ? ಯಾರು ಭಕ್ತರ ಕಾರಣಗಳನ್ನು ಗ್ರಹಿಸುತ್ತಾರೋ ಅವರು ತಮ್ಮ ದೇಹವನ್ನು ಶಿರಡಿಯಲ್ಲಿ ತ್ಯಜಿಸಿದ್ದಾರೆ. ಅವರು ಚರಾಚರ ವಸ್ತುಗಳಲ್ಲಿಯೂ ಸರ್ವವ್ಯಾಪಿಯಾಗಿದ್ದಾರೆ. ಅವರು ಮತ್ತೆ ಲೀಲಾವತಾರವನ್ನು ಪಡೆಯಲು ಸಮರ್ಥರಾಗಿದ್ದಾರೆ. ಈಗ ಶಿರಡಿಯಲ್ಲಿ ಸಮರ್ಥರು ಬ್ರಹ್ಮೀಭೂತರಾಗಿರುವಾಗ ಮತ್ತೆ ಏನು ಉಳಿದಿದೆ? ಈ ರೀತಿಯ ಯಾವುದೇ ಶಂಕೆಯನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಶ್ರೀ ಸಾಯಿಯು ಮರಣಾತೀತರಾಗಿದ್ದಾರೆ. ಸಂತರು ಗರ್ಭದಿಂದ ಹುಟ್ಟುವವರಲ್ಲ. ಅವರು ಪರೋಪಕಾರಾರ್ಥವಾಗಿ ಪ್ರಕಟವಾಗುತ್ತಾರೆ. ಅವರು ಬ್ರಹ್ಮಸ್ವರೂಪದ ಮೂರ್ತಿವಂತರು. ಕೇವಲ ಭಾಗ್ಯವಂತರು ಮಾತ್ರ ಈ ರೀತಿ ಅವತರಿಸುತ್ತಾರೆ. ಯಾರು ಅವತಾರಿಗಳು ಅವರು ಎಂದಿಗೂ ಜನ್ಮ ತಾಳಿದವರಲ್ಲ ಮತ್ತು ಅವರು ಎಂದಿಗೂ ಮರಣ ಹೊಂದುವುದಿಲ್ಲ. ಅವರು ತಮ್ಮ ಕಾರ್ಯವು ಮುಗಿದ ಕೂಡಲೇ ಬ್ರಹ್ಮ ಸ್ವರೂಪದಲ್ಲಿ ಐಕ್ಯವಾಗುತ್ತಾರೆ ಮತ್ತು ಅವ್ಯಕ್ತದೊಡನೆ ಒಂದಾಗುತ್ತಾರೆ. ಒಂದು ದೇಹವು 3.5 ಗೇಣುದ್ದದಷ್ಟು. ಬಾಬಾರವರು ಅದರಲ್ಲಿ ಸಮೂಹಿತರಾಗಿದ್ದಾರೆಂದು ಹೇಳಬಹುದೇನು? ಅವರೊಂದು ವಿಶಿಷ್ಟವಾದ ವರ್ಣ ಸ್ವರೂಪಗಳಿಂದ ಯುಕ್ತರಾದವರೆಂದು ಹೇಳುವುದು ಯುಕ್ತವಲ್ಲ. ಅಂತಹ ವ್ಯಕ್ತಿಗಳಿಗೆ ಜನರು ಹೋಗುವುದು ಮತ್ತು ಬರುವುದು, ಅವುಗಳಿಂದಾಗಿ ಅಣಿಮ, ಗರಿಮ ಇತ್ಯಾದಿ ಅಷ್ಟಸಿದ್ಧಿಗಳು ಹೆಚ್ಚುವುದೂ ಇಲ್ಲ, ಕಡಿಮೆಯೂ ಆಗುವುದಿಲ್ಲ. ಇವೆಲ್ಲವೂ ಅವರದೇ ಆದ ಸ್ವಯಂ ಖಂಡ ಜಯವು. ಅವರು ಅದಕ್ಕಾಗಿ ಪ್ರಸಿದ್ಧರು. ಈ ರೀತಿ ಮಹಾನುಭಾವರ ಉದಯವಾಗುತ್ತದೆ. ಅವರ ಆಶಯವು ಲೋಕ ಕಲ್ಯಾಣವಾಗಿರುತ್ತದೆ. ಅವರು ಕಾಣಿಸಿಕೊಳ್ಳುವುದು, ಅವರ ಅಸ್ತಿತ್ವ ಮತ್ತು ಅವರ ಮಾಯವಾಗುವಿಕೆ ಇವುಗಳು ಸಹಜ ಸಂಗತಿಗಳಂತೆ ಸಂಭವಿಸುತ್ತವೆ. ಸಂತರು ಲೋಕ ಸಂಗ್ರಹಕ್ಕಾಗಿ ಸದಾ ಸಿದ್ಧರಾಗಿರುತ್ತಾರೆ. ಜನ್ಮವು ಭ್ರಾಂತಿ, ಮೃತ್ಯುವು ಭ್ರಾಂತಿ. ಕೇವಲ ಆತ್ಮ ಮಾತ್ರವೇ ಅವಿನಾಶದ ಸ್ಥಿತಿಯಲ್ಲಿ ಇರುತ್ತದೆ. ಸುಖ ಸಂಪತ್ತಿಯು ಸ್ವಪ್ನದ ರೀತಿಯಲ್ಲಿರುತ್ತದೆ. ಸಂತರ ಪರಿಸ್ಥಿತಿಯು ಅದೇ ತರಹ. ಅದಲ್ಲದಿದ್ದರೂ ಅವರಿಗೆ ಯಾರು ಜ್ಞಾನ ನಿಧಿಯಾಗಿರುವರೋ, ಸದಾ ಆತ್ಮಾನುಸಂಧಾನದಲ್ಲಿ ಇರುವರೋ ಅವರಿಗೆ ತಮ್ಮ ದೇಹದ ರಕ್ಷಣೆಯಾಗಲಿ ದೇಹವನ್ನು ತ್ಯಜಿಸುವುದಾಗಲಿ ಎರಡೂ ಒಂದೇ. ಇಷ್ಟು ಸಾಕು. ಬಾಬಾರವರು ಶರೀರವನ್ನು ತ್ಯಜಿಸಿದ ಕೂಡಲೇ ನಮ್ಮ ತಲೆಯ ಮೇಲೆ ದುಃಖದ ಪರ್ವತವೇ ಎರಗಿತು. ಶಿರಡಿಯ ತುಂಬಾ ಹಾಹಾಕಾರ ತುಂಬಿತು. ಗೋಳಾಟ ಮುಗಿಲೇರಿತು. ಬಾಬಾರವರ ನಿರ್ಯಾಣದ ವಿಷಯವು ಪ್ರತಿಯೊಬ್ಬರ ಹೃದಯವನ್ನು ಬಾಣದಂತೆ ಚುಚ್ಚಿದವು.
ಎಲ್ಲ ನಿತ್ಯ ಕಾರ್ಯಗಳು ನಿಂತು ಹೋದವು ಮತ್ತು ಜನರು ಅಸ್ತವ್ಯಸ್ತವಾಗಿ ಓಡಿದರು. ಈ ಅಮಂಗಳಕರ ಸುದ್ದಿಯು ಹರಡುತ್ತಿದ್ದಂತೆಯೇ ಪ್ರತಿಯೊಬ್ಬರೂ ಇದನ್ನು ವಜ್ರಾಘಾತದಂತೆ ಅನುಭವಿಸಿದರು. ಕೆಲವು ವಿಚಾರವಂತರು ಮೌನವಾಗಿದ್ದರು, ಇತರರು ಗೋಳಾಡುತ್ತಿದ್ದರು. ಅವರ ಅತಿಯಾದ ಪ್ರೀತಿಯಿಂದಾಗಿ ಅವರು ಭಾವೋದ್ವೇಗದಿಂದ ಗದ್ಗದಿತರಾದರು. ದುಃಖದ ಕಣ್ಣೀರು ಕಣ್ಣುಗಳಲ್ಲಿ ಉಕ್ಕಿ ಬಂದಿತು. ಅವರು ಜೋರಾಗಿ ಉದ್ಗರಿಸಿದರು, ಶಿವ ಶಿವ ಹರೇ. ಪ್ರತಿಯೊಂದು ಮನೆಯಲ್ಲಿಯೂ ಗಲಿಬಿಲಿಯು ಮತ್ತು ಗದ್ದಲವು ಶುರುವಾಯಿತು. ಎಲ್ಲ ಕಡೆಯಲ್ಲಿಯೂ ಒಂದೇ ರೀತಿಯ ಗಡಿಬಿಡಿ ಶುರುವಾಯಿತು. ಎಲ್ಲರ ಹೃದಯವು ಢವಢವಗುಟ್ಟಿತು. ಲೋಕವೆಲ್ಲವೂ ದಡನೆ ಓಡಾಡಲು ಪ್ರಾರಂಭಿಸಿತು. ಮಹಾರಾಜರ ದೇಹಾವಸಾನದಿಂದ ಇಡೀ ಹಳ್ಳಿಯೇ ಪೂರ್ಣವಾಗಿ ಸತ್ತು ಹೋದಂತೆ ಕಾಣುತ್ತಿತ್ತು. ಅವರು ಹೇಳಿದರು, ದೇವ, ಈ ಪ್ರಸಂಗವು ದಾರುಣವಾಗಿದೆ, ನಮ್ಮ ಹೃದಯಗಳನ್ನು ಚುಚ್ಚುತ್ತಿದೆ. ಪ್ರತಿಯೊಬ್ಬರೂ ಎದ್ದು ಓಡಿದರು. ಎಲ್ಲರೂ ಮಸೀದಿಯಲ್ಲಿ ಮತ್ತು ಅದರ ಅಂಗಳದಲ್ಲಿ ಗುಂಪು ಸೇರಿದರು. ಈ ಪರಿಸ್ಥಿತಿಯು ಎದೆ ಒಡೆಯುವಂತಿತ್ತು ಮತ್ತು ಕಂಠವು ದುಃಖದಿಂದ ಗದ್ಗದವಾಯಿತು. ಶಿರಡಿಯ ವೈಭವವು ಮಾಯವಾಯಿತು. ಅದರ ಸುಖ ಸೌಭಾಗ್ಯಗಳೆಲ್ಲವೂ ಮುಗಿದವು. ಎಲ್ಲವೂ ಕಳೆದು ಹೋಯಿತು. ಪ್ರತಿಯೊಬ್ಬರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಅವರ ಧೈರ್ಯವೆಲ್ಲವೂ ಚೂರು ಚೂರಾಗಿತ್ತು. 7 ಪುಣ್ಯ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದ್ದು ಮತ್ತು ಬಾಬಾರವರು ಯಾವಾಗಲೂ ದ್ವಾರಕಾಮಾಯಿ ಎಂದು ಕರೆಯುತ್ತಿದ್ದುದು ನಿಶ್ಚಯವಾಗಿಯೂ ಮಸೀದಿಯ ಮಹತ್ವವಾಗಿತ್ತು. ಅದು ನಿರ್ಯಾಣವೋ, ನಿರ್ವಾಣವೋ ಅಥವಾ ನಿಧನವೋ, ದ್ವಾರಕೆಯು ಸಾಯುಜ್ಯ ಮುಕ್ತಿಗೆ ಸ್ಥಾನ. ಯಾರು ಈಶ್ವರನನ್ನು ನಿತ್ಯಾನುಸಂಧಾನ ಮಾಡುವರೋ ಅವನಿಗೆ ಅಲ್ಲಿ ಒಂದು ಜಾಗವಿದೆ. ಆ ಗುರುರಾಜ ಸಾಯಿರಾಯರು ಭಕ್ತರ ತಂದೆ ಮತ್ತು ತಾಯಿ, ಭಕ್ತರ ವಿಶ್ರಾಂತಿ ಸ್ಥಾನ, ಇವುಗಳನ್ನು ಸದಾ ನೆನಪಿಸಿಕೊಳ್ಳುತ್ತಿದ್ದರು. ಶಿರಡಿಯು ಬಾಬಾರವರಿಲ್ಲದೆ ನಿರ್ಜನ. ಇಡೀ ವಾತಾವರಣವೆಲ್ಲವೂ ಶೂನ್ಯವಾಗಿ ಬೇಸರದಿಂದ ಖಿನ್ನತೆಯಿಂದ ತುಂಬಿದ ಶಿರಡಿಯು ಪ್ರಾಣವಿಲ್ಲದ ಶರೀರದಂತೆ ಕಾಣುತ್ತಿತ್ತು. ಒಣಗಿ ಹೋದ ಕೆರೆಯಲ್ಲಿಯ ಮೀನು ವಿಲವಿಲನೆ ಒದ್ದಾಡುವಂತೆ ಶಿರಡಿಯಲ್ಲಿ ಜನರು ದುಃಖದಿಂದ ಕಳಾಹೀನರಾಗಿ ಉದ್ವಿಗ್ನರಾಗಿ ಮನಸ್ಸಿನಲ್ಲೇ ತಳಮಳಗೊಳ್ಳುತ್ತಿದ್ದರು. ಕಮಲವಿಲ್ಲದ ಸರೋವರದಂತೆ, ಪುತ್ರನಿಲ್ಲದ ಮನೆಯಂತೆ, ದೀಪವಿಲ್ಲದ ಮಂದಿರದಂತೆ ಮಸೀದಿಯ ಪರಿಸರವು ಶೂನ್ಯತೆಯಿಂದ ತುಂಬಿತ್ತು. ಬಾಬಾರವರಿಲ್ಲದ ಶಿರಡಿಯು ಒಡೆಯನಿಲ್ಲದ ಮನೆಯಂತೆ, ರಾಜನಿಲ್ಲದ ರಾಜ್ಯದಂತೆ, ದ್ರವ್ಯವಿಲ್ಲದ ಖಜಾನೆಯಂತೆ, ಒಂದು ಅಭೇದ್ಯವಾದ ಅರಣ್ಯದಂತೆ ಇತ್ತು. ಶಿರಡಿಯು ಎಲ್ಲ ಜನರ ಪ್ರೀತಿಯು ಮತ್ತು ಎಲ್ಲ ಭಕ್ತರ ಪ್ರೀತಿಯು ಬಾಬಾರವರಲ್ಲಿ ತಾಯಿಗೆ ಮಗುವಿನಲ್ಲಿರುವ ಹಾಗೆ, ಅಥವಾ ಚಾತಕ ಪಕ್ಷಿಯು ಮೋಡಗಳಿಂದ ಬರುವ ನೀರಿಗೆ ಕಾತರಿಸುವ ಹಾಗೆ ಇತ್ತು. ಶಿರಡಿಯು ಕಳಾಹೀನವಾಗಿ, ಮೃತಪ್ರಾಯವಾಗಿ, ಹೀನದೀನವಾಗಿ ಕಂಡುಬರುತ್ತಿತ್ತು. ನೀರಿನಿಂದ ಹೊರಗೆ ತೆಗೆದ ಮೀನಿನ ರೀತಿಯಲ್ಲಿ ಜನರು ತಳಮಳಗೊಳ್ಳುತ್ತಿದ್ದರು. ಹಿರಿಯರು ಕಿರಿಯರು ಎಲ್ಲರೂ ಗಂಡನಿಂದ ತ್ಯಜಿಸಲ್ಪಟ್ಟ ಪತ್ನಿಯಂತೆ, ಅಥವಾ ಮಗುವಿಗೆ ಹಾಲೂಡಿಸಲು ತ್ಯಜಿಸಿದ ತಾಯಿಯಂತೆ, ಅಥವಾ ತಾಯಿಯಿಂದ ದೂರವಾದ ಕರುವಿನಂತೆ ಇದ್ದರು. ಈ ದುಃಖಾವಸ್ಥೆಯು ಸಹಿಸಲ ಸಾಧ್ಯವಾಗಿತ್ತು. ಶಿರಡಿಯ ಸಮಸ್ತ ಜನರು ಅಲ್ಲಿ ಇಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ದಿಕ್ಕುಗಳಲ್ಲೂ ಓಡಿದರು. ಶಿರಡಿಯು ಕೇವಲ ಸಾಯಿಯಿಂದಾಗಿ ಮಾತ್ರ ಪವಿತ್ರವಾಗಿತ್ತು. ಶಿರಡಿಯು ಸಾಯಿಯಿಂದಾಗಿಯೇ ಚಾರಿತ್ರಿಕ ಪ್ರಾಮುಖ್ಯತೆ ಪಡೆದಿತ್ತು. ಶಿರಡಿಯು ಸಾಯಿಯಿಂದಾಗಿಯೇ ಯಾತ್ರಾ ಸ್ಥಳವಾಯಿತು. ಸಾಯಿ ಮಾತ್ರ ಎಲ್ಲರ ರಕ್ಷಕ. ಕೆಲವರು ಜೋರಾಗಿ ಆಕ್ರಂದನ ಮಾಡುತ್ತಿದ್ದರು. ಕೆಲವರು ಧೂಳಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದರು. ಕೆಲವರು ಜ್ಞಾನ ತಪ್ಪಿ ಬಿದ್ದರು. ಜನರು ಪೂರ್ಣವಾಗಿ ದುಃಖಿತರಾಗಿದ್ದರು. ದುಃಖಾಶ್ರುಗಳು ಕಣ್ಣುಗಳಿಂದ ಸುರಿಯಲು ಪ್ರಾರಂಭಿಸಿದವು. ನರನಾರಿಯರು ಬಹಳ ಉದ್ವಿಗ್ನರಾಗಿದ್ದರು. ಜನರು ಅನ್ನಪಾನಾದಿಗಳನ್ನು ಬಿಟ್ಟು ದೀನವದನರಾದರು. ಬಾಬಾರವರ ಜಡ ಸ್ವರೂಪವನ್ನು ನೋಡಿ ಗ್ರಾಮಸ್ಥರು ಪರಮ ದುಃಖಿತರಾದರು. ಆಬಾಲ ವೃದ್ಧರಾದಿಯಾಗಿ ಎಲ್ಲ ಭಕ್ತರು ಚಡಪಡಿಸುತ್ತಿದ್ದರು. ಎಲ್ಲಿ ಮಧುರವಾದ ಮತ್ತು ಗಮನ ಸೆಳೆಯುವ ಕಥೆಗಳನ್ನು ಕೇಳಬಹುದಾಗಿತ್ತೋ, ಎಲ್ಲಿ ದಿನವೂ ಆನಂದವು ತಾಂಡವವಾಡುತ್ತಿತ್ತೋ, ಎಲ್ಲಿ ಪ್ರವೇಶಕ್ಕೆ ಸಣ್ಣ ಜಾಗವು ಇರುತ್ತಿರಲಿಲ್ಲವೋ, ಅಂತಹ ಮಸೀದಿಯು ಈಗ ನಿರ್ಜನವಾಗಿ ಬಿಟ್ಟಿತು. ಮುಂಚೆಯೇ ಆ ಶಿರಡಿಯು ಯಾವಾಗಲೂ ಎಲ್ಲರಿಗೂ ನಿತ್ಯಶ್ರೀ ಮತ್ತು ನಿತ್ಯ ಮಂಗಳವಾಗಿ ಇತ್ತು. ಅದು ಬಾಬಾರವರಿಂದಾಗಿಯೇ ಮತ್ತು ಅವರಿಲ್ಲದೆ ಎಲ್ಲ ಗ್ರಾಮಸ್ಥರು ತಳಮಳಿಸುತ್ತಿದ್ದರು. ಅವರು ಆನಂದ ಕಂದನು
ಆನಂದ ವಿಗ್ರಹನೂ ಆಗಿದ್ದು ಭಕ್ತರ ಕಾರ್ಯಾರ್ಥವಾಗಿ ದೇಹವನ್ನು ಧರಿಸಿದ್ದರು. ಮತ್ತು ಆ ಕಾರ್ಯವು ಸಮಾಪ್ತಿಯಾದಾಗ ಅದೆಷ್ಟು ಆಶ್ಚರ್ಯಕರವಾಗಿ ಈ ದೇಹವನ್ನು ಹಳ್ಳಿಯಲ್ಲಿ ತ್ಯಜಿಸಿಬಿಟ್ಟರು. ಎಲ್ಲ 24 ಗಂಟೆಗಳ ಕಾಲವು ನೀವು ಮನಃಪೂರ್ವಕವಾಗಿ ಕ್ರಿಯಾಶೀಲರಾಗಿ ಕಳಕಳಿಯಿಂದ ಹಿತೋಪದೇಶ ಮಾಡಿದಿರಿ. ಏಕೆಂದರೆ ನಾವು ಸದಾ ಕಾಲ ಬುದ್ಧಿಭ್ರಂಶರಾಗಿಯೇ ಇದ್ದೆವು. ನಿಮ್ಮ ಉಪದೇಶಗಳು ನಮ್ಮ ಮೇಲೆ ಬೋರಲು ಹಾಕಿದ ಬಿಂದಿಗೆಯ ಮೇಲೆ ಸುರಿದ ನೀರಿನಂತೆ ಹರಿದು ಹೋದವು ಮತ್ತು ನಾವು ಒಂದು ಹನಿಯನ್ನು ಉಳಿಸಿಕೊಳ್ಳಲಿಲ್ಲ. ನೀನು ಯಾರ ಬಗ್ಗೆಯಾದರೂ ಕೆಟ್ಟದಾಗಿ ಮಾತನಾಡಿದರೆ ನನಗೆ ದುಃಖ ಉಂಟಾಗುತ್ತದೆ ಎಂದು ಆಗಾಗ್ಗೆ ಹೇಳುತ್ತಿದ್ದರು. ನಾವು ನಿಮ್ಮ ಮಾತನ್ನು ಕೇಳಲಿಲ್ಲ. ಅವರ ಈ ಹಿತೋಪದೇಶವನ್ನು ವಿಧೇಯರಾಗಿ ಪಾಲಿಸದೆ ನಾವೆಷ್ಟು ಅಪರಾಧ ಮಾಡಿದೆವು. ನಮ್ಮ ಅವಿಧೇಯತೆಗಾಗಿ ನೀವು ಪ್ರಾಯಶ್ಚಿತ್ತಕ್ಕೆ ಅವಕಾಶ ಮಾಡದೆ ಈ ರೀತಿ ಪ್ರತಿಫಲವನ್ನು ನೀಡಿರುವಿರಾ? ಬಾಬಾರವರು ಆ ಪಾಪಗಳನ್ನೆಲ್ಲ ಮರಳಿಸಲು ಈ ರೀತಿ ಮಾಡಿದರೆ ಈಗ ಪಶ್ಚಾತ್ತಾಪಪಟ್ಟು ಪ್ರಯೋಜನವೇನು? ಪ್ರತಿಯೊಬ್ಬರೂ ಅವರವರ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಅದರಿಂದಾಗಿಯೇ ನೀವು ನಮ್ಮಿಂದ ಬೇಸತ್ತು ಹೋದಿರೇನು ಮತ್ತು ನಿಮ್ಮನ್ನು ತೆರೆಯಿಂದಾಚೆಗೆ ಮರೆಯಾಗಿಸಿಕೊಂಡಿರಿ. ನಮ್ಮ ಮೇಲೆ ಮೃತ್ಯುವು ಅನಿರೀಕ್ಷಿತವಾಗಿ ಯಾವ ರೀತಿ ಈ ದುಃಖವನ್ನು ತಂದಿತು? ನಿಮ್ಮ ಉಪದೇಶಗಳನ್ನು ಗಂಟಲು ಕಿತ್ತು ಹೋಗುವವರೆಗೂ ಹೇಳುತ್ತಾ ನಮ್ಮ ವಿಮುಖತೆಯನ್ನು ನೋಡುತ್ತಾ ನೀವು ಜಿಗುಪ್ಸೆ ಪಟ್ಟಿರುವಂತೆ ಕಾಣುತ್ತದೆ. ನೀವು ನಮ್ಮಿಂದ ಬೇಸರ ಪಟ್ಟುಕೊಂಡಿರುವಿರಿ. ನಿಮ್ಮ ಹಿಂದಿನ ಆ ಪ್ರೀತಿಯನ್ನೆಲ್ಲ ಮರೆತಿರುವಿರೇನು? ಮತ್ತು ನಮ್ಮ ಹಿಂದಿನ ಜನ್ಮಗಳ ಬಂಧನವು ಈ ದಿನ ಮುಗಿಯಿತೇನು? ಅಥವಾ ನಿಮ್ಮ ಪ್ರೀತಿಯ ಹೊಳೆಯು ಬತ್ತಿ ಹೋಯಿತೇನು? ನೀವು ಈ ರೀತಿ ಎಷ್ಟು ಜಾಗ್ರತೆ ನಮ್ಮನ್ನು ಅಗಲುವಿರೆಂದು ನಮಗೇನಾದರೂ ಮೊದಲೇ ತಿಳಿದಿದ್ದರೆ ಇನ್ನೂ ಬಹಳ ಉತ್ತಮವಾಗುತ್ತಿತ್ತು. ಕೊನೆಯ ಪಕ್ಷ ಜನರಾದರೂ ಜಾಗೃತರಾಗುತ್ತಿದ್ದರು. ನಾವೆಲ್ಲರೂ ಆಲಸಿಗಳಾಗಿ ನಿದ್ರಿಸುತ್ತಿದ್ದೆವು ಮತ್ತು ಸ್ವಸ್ಥವಾಗಿ ಕುಳಿತು ಬಿಟ್ಟಿದ್ದೆವು. ಕೊನೆಯಲ್ಲಿ ನಾವು ಈ ರೀತಿ ಬಲೆಗೆ ಸಿಕ್ಕಿಬಿದ್ದೆವು ಮತ್ತು ನಿಷ್ಪ್ರಯೋಜಕರಾಗಿ ಬಿಟ್ಟೆವು. ನಾವು ಗುರುದ್ರೋಹಿಗಳಾದೆವು, ಏಕೆಂದರೆ ಸಮಯಕ್ಕೆ ಸರಿಯಾಗಿ ಏನನ್ನೂ ಮಾಡಲಿಲ್ಲ. ನಾವು ಶಾಂತವಾಗಿ ಕುಳಿತುಕೊಳ್ಳಲು ಆಗಲಿಲ್ಲ. ನಾವು ಶಿರಡಿಗೆ ದೂರದ ಊರುಗಳಿಂದ ಬಂದೆವು ಮತ್ತು ಅಲ್ಲಿಯೂ ಹರಟೆ ಹೊಡೆಯುತ್ತಾ ಕುಳಿತುಕೊಂಡೆವು. ನಾವು ಒಂದು ಪವಿತ್ರ ತೀರ್ಥಕ್ಷೇತ್ರಕ್ಕೆ ಬಂದಿರುವೆವು ಎಂಬುದನ್ನು ಮರೆತೇ ಬಿಟ್ಟಿದ್ದೆವು ಮತ್ತು ಅಲ್ಲಿಯೂ ನಮ್ಮ ಮನೋ ಇಚ್ಛೆ ವರ್ತಿಸುತ್ತಿದ್ದೆವು. ಅನೇಕ ರೀತಿಯ ವಿಭಿನ್ನ ಸ್ವಭಾವದ ಭಕ್ತರು ಅಲ್ಲಿಗೆ ಬಂದರು. ಅಲ್ಲಿ ಜ್ಞಾನಿಗಳು, ಅಭಿಮಾನಿಗಳು, ಸ್ವಾರ್ಥಿಗಳು, ತಾರ್ಕಿಕರು ಎಲ್ಲರೂ ಬರುತ್ತಿದ್ದರು. ಆದರೆ ಜ್ಞಾನಿಗಳಿಗೆ ಅವರು ಚಿದ್ರೂಪದಲ್ಲಿ ಒಂದೇ ಆಗಿದ್ದರು. ಅವರಲ್ಲಿ ಹೆಚ್ಚು ಕಡಿಮೆ ಎಂಬ ಭೇದ ಯಾವುದೂ ಇರಲಿಲ್ಲ. ಯಾರು ಜಗತ್ತಿನಲ್ಲಿ ಸೃಷ್ಟಿಯ ಪದಾರ್ಥಗಳಲ್ಲೆಲ್ಲ ಭಗವಂತನಲ್ಲದೆ ಬೇರೆ ಏನನ್ನೂ ನೋಡುವುದಿಲ್ಲವೋ ಇದೇ ಅವರ ವೈಭವ ಮತ್ತು ಅವರಿಗೆ ಎರಡನೆಯವರಿಲ್ಲ. ಭಕ್ತನು ತಾನೇ ದೇವರು, ಗುರುವು ಮತ್ತೆ ಬೇರೆ ಅಲ್ಲ. ಆದರೆ ಅವರು ಇಬ್ಬರು ಸ್ವಸ್ವರೂಪವನ್ನು ಮರೆತಾಗ ಅದರಿಂದಾಗಿ ಪರಸ್ಪರ ಭೇದವು ಹುಟ್ಟುತ್ತದೆ. ವಸ್ತುತಃ ನಾವು ಸ್ವತಃ ಈಶ್ವರ ಸ್ವರೂಪರೇ, ಆದರೆ ನಾವು ನಮ್ಮಲ್ಲಿರುವ ಪರಮಾತ್ಮ ಸ್ವರೂಪವನ್ನು ಮರೆತಿದ್ದೇವೆ. ಇದೇ ಭೇದ ಭಾವದ ಮುಖ್ಯ ಕಾರಣ ಮತ್ತು ಅಲ್ಲಿಂದಲೇ ಅಧಃಪತನ ಪ್ರಾರಂಭವಾಗುತ್ತದೆ. ಒಬ್ಬ ಸಾರ್ವಭೌಮನು ಕನಸಿನಲ್ಲಿ ಭಿಕ್ಷಾರ್ಥಿಯಾಗಿ ಮನೆ ಮನೆಗೆ ಅಲೆಯಬಹುದು. ಎಚ್ಚರವಾದಾಗ ಅವನು ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಮತ್ತು ಅವನ ಸ್ಥಿತಿಯು ಬದಲಾಗಿಲ್ಲ ಎನ್ನುವುದನ್ನು ತಿಳಿಯುತ್ತಾನೆ. ನಾವು ಜಾಗೃತರಾಗಿದ್ದಾಗ ಇರುವ ಪ್ರವೃತ್ತಿಯು ಸ್ವಪ್ನ ಸ್ಥಿತಿಯಲ್ಲಿ ನಿವೃತ್ತಿಯಾಗುತ್ತದೆ. ನಿಜವಾದ ಜಾಗೃತಿಯು, ನಿಜಾನುಭೂತಿಯು ಮತ್ತು ಪೂರ್ಣವಾಗಿ ದ್ವೈತದಲ್ಲಿ ಸಮರಸ ಹೊಂದಿರುತ್ತಾನೆ. ಅವರಿಗೆ ಜ್ಞಾನಿಗಳು, ಅಜ್ಞಾನಿಗಳು ಮತ್ತು ಇತರೆ ಆಶ್ರಿತರು ಎಲ್ಲರ ಮೇಲೆ ಅಪಾರವಾದ ಪ್ರೇಮವಿತ್ತು. ಅವರು ಎಲ್ಲರನ್ನೂ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಕಿಂಚಿತ್ತೂ ಸಹ ಭೇದವೆನಿಸುತ್ತಿರಲಿಲ್ಲ. ಪ್ರತ್ಯಕ್ಷ ಅನುಭವವು ಅವರು ಮಾನವ ಶರೀರ ಧರಿಸಿರುವ ಭಗವಂತನೆಂದು ತೋರಿಸಿದ್ದರು. ಭಕ್ತರು ಯಾರು ಏನು ಮಾಡಿದರೂ ಸಹಿಸಿಕೊಳ್ಳುತ್ತಾ ಅವರನ್ನು ಬಹಳವಾಗಿ ಮುದ್ದು ಮಾಡುತ್ತಿದ್ದುದು ಈಗ ಅವರನ್ನೆಲ್ಲ ವಿವಶರನ್ನಾಗಿ ಮಾಡಿತ್ತು. ಕೆಲವರಿಗೆ ಧನ ಸಂಪತ್ತು ಮತ್ತು ಕೆಲವರಿಗೆ ಸಂಸಾರ ಸುಖ ಮತ್ತು ಸಂತಾನಗಳನ್ನು ಅನುಗ್ರಹಿಸುತ್ತಿದ್ದು ಅದರಿಂದಾಗಿ ಅಲ್ಲಿ ಒಂದು ಮಹಾನ್ ಭ್ರಾಂತಿಯು ಹುಟ್ಟಿತ್ತು ಮತ್ತು ಜ್ಞಾನ ಪ್ರಾಪ್ತಿಯ ಆಕಾಂಕ್ಷೆಯು ದೂರವಾಗಿತ್ತು.
ಕೆಲವು ಸಲ ಅವರು ನಗುತ್ತಿದ್ದರು ಮತ್ತು ಕೆಲವರ ಜೊತೆ ಹಾಸ್ಯ ಮಾಡುತ್ತಿದ್ದರು. ಈಗ ಆ ವ್ಯಕ್ತಿಯು ಅಭಿಮಾನದಿಂದ ಉಬ್ಬಿ ಹೋಗಿ ತಾನೊಬ್ಬನೇ ಅವರ ಪ್ರೀತಿಪಾತ್ರ ವ್ಯಕ್ತಿಯೆಂದು ಮತ್ತು ಇತರರನ್ನು ಅವರು ಪ್ರೀತಿಸುವುದಿಲ್ಲವೆಂದು ಯೋಚಿಸುತ್ತಿದ್ದನು. ಅದೇ ರೀತಿ ಅವರು ಯಾರ ಹತ್ತಿರವಾದರೂ ಕೋಪದಿಂದ ಮಾತನಾಡಿದರೆ ಬಾಬಾರವರು ಅವರನ್ನು ಪ್ರೀತಿಸುತ್ತಿಲ್ಲವೆಂದು ಹೇಳುತ್ತಿದ್ದರು ಮತ್ತು ಬಾಬಾರವರು ಅವರಿಗೆ ಮಾತ್ರವೇ ಎಲ್ಲ ಗೌರವವನ್ನು ಸಲ್ಲಿಸುತ್ತಾರೆ ಮತ್ತಿತರರ ಬಗ್ಗೆ ಇಲ್ಲವೆಂದು ಹೇಳಿಕೊಳ್ಳುತ್ತಿದ್ದರು. ಈ ರೀತಿಯ ಹೋಲಿಕೆಗಳನ್ನು ಮಾಡುವುದರಲ್ಲಿ ಮಗ್ನರಾಗಿದ್ದಾಗ ವಾಸ್ತವವಾಗಿ ಬಾಬಾರವರು ಸ್ವಪ್ನದಲ್ಲಿಯೂ ಭೇದ ಎಣಿಸುತ್ತಿರಲಿಲ್ಲ. ತಮ್ಮ ಒಳಿತನ್ನು ಕುರಿತು ಯೋಚಿಸಿದಲ್ಲಿ ನಾವೇ ನಷ್ಟ ಹೊಂದಿದವರು ಮತ್ತು ನಾವು ನಮ್ಮ ಅಂತಿಮ ಗುರಿಯನ್ನು ಮರೆತೇ ಬಿಟ್ಟೆವು ಎಂಬುದು ತಿಳಿಯುವುದು. ಅದೃಷ್ಟವಶಾತ್ ಪರಬ್ರಹ್ಮ ಮತ್ತು ಸಗುಣ ಮೂರ್ತಿಯಾದ ಬಾಬಾರವರು ನಮಗೆ ಹತ್ತಿರವಾಗಿದ್ದರು. ಆದರೆ ನಾವು ಮುಖ್ಯ ಉದ್ದೇಶವನ್ನೇ ಮರೆತು ಬಿಟ್ಟಿದ್ದೆವು ಮತ್ತು ವಿನೋದ ತಮಾಷೆಗಳಲ್ಲಿ ಅವಕಾಶವನ್ನು ಕಳೆದುಕೊಂಡೆವು. ಅಲ್ಲಿಗೆ ಬಂದ ಕೂಡಲೇ ಜನರು ಬಾಬಾರವರ ದರ್ಶನ ತೆಗೆದುಕೊಂಡು ಅವರಿಗೆ ಹಣ್ಣುಗಳನ್ನು, ಪುಷ್ಪ ಮತ್ತಿತರ ವಸ್ತುಗಳನ್ನು ಸಮರ್ಪಿಸುತ್ತಿದ್ದರು. ಆದರೆ ಬಾಬಾ ದಕ್ಷಿಣೆ ಕೇಳಿದಾಗ ಅಲ್ಲಿಂದ ಜಾರಿಕೊಂಡು ಅಲ್ಲಿ ಉಳಿಯುತ್ತಲೇ ಇರಲಿಲ್ಲ. ತಮ್ಮ ಕ್ಷುಲ್ಲಕವಾದ ತಪ್ಪುಗಳನ್ನು, ಬೀಳುಗಳನ್ನು ನೋಡಿ ಅವರು ತಮ್ಮ ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ ಕಥೆಗಳನ್ನು ಹೇಳುತ್ತಿದ್ದರು. ಆದರೂ ಆದರೂ ಸಹ ಅವರು ಅತ್ಯಂತ ಕಷ್ಟವನ್ನು ಅನುಭವಿಸುತ್ತಾ ಏಕಾಏಕಿ ತಮ್ಮ ನಿಜಧಾಮಕ್ಕೆ ಎದ್ದು ಹೊರಟು ಬಿಟ್ಟರು ಎಂದು ಕಾಣುತ್ತದೆ. ಈ ಕಣ್ಣುಗಳು ನಿಮ್ಮ ಸ್ವಾನಂದ ಸ್ಥಿತಿಯನ್ನು ಮತ್ತೆ ಎಂದಾದರೂ ಕಾಣುವುದೇ? ಆ ಆನಂದ ಮೂರ್ತಿಯು ನಮ್ಮ ಸಖ ಎಂದೆಂದಿಗೂ ದೂರವಾಗಿ ಬಿಟ್ಟರು. ಅವರು ನಿಸ್ವಾರ್ಥ, ದಯಾಮಯ ಅಂತಹವರು ಈ ದಿನ ನಮಗೆ ಪೂರ್ಣ ಅಪರಿಚಿತರಾಗಿ ಬಿಟ್ಟರು. ಇನ್ನೊಬ್ಬರನ್ನು ಕಾಡಿಸುವುದು ಒಳ್ಳೆಯದಲ್ಲ, ಅದು ನನಗೆ ದುಃಖವನ್ನು ಉಂಟು ಮಾಡುತ್ತದೆ ಎಂದು ಅವರು ಹೇಳಿದರು. ಆದರೆ ನಾವು ಅದಕ್ಕೆ ಯಾವ ಗಮನವನ್ನು ಕೊಡಲಿಲ್ಲ ಮತ್ತು ಯಥೇಚ್ಛವಾಗಿ ಜಗಳವಾಡುತ್ತಲೇ ಇದ್ದೆವು. ನಾವು ನಿಮ್ಮನ್ನು ಕಳೆದುಕೊಂಡೆವು ಸಾಯಿನಾಥ. ಭಕ್ತರು ಮತ್ತಿತರರು ಪರಸ್ಪರ ಪೀಡಿಸುತ್ತಿದ್ದರು. ಈಗ ನಾವು ಅನುತಾಪ ಪಡುತ್ತಿದ್ದೇವೆ. ನಾವು ಈಗ ನಿಮ್ಮ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. 8 ವರ್ಷಗಳ ಬಾಲಕನಾಗಿ ಮತ್ತೆ ಪ್ರಕಟಗೊಳ್ಳುತ್ತೇನೆ ಎಂದು ಮಹಾರಾಜರು ತಮ್ಮ ಭಕ್ತರಲ್ಲಿ ಹೇಳುತ್ತಿದ್ದರೆಂದು ತಿಳಿದು ಬಂದಿದೆ. ಇವು ಒಬ್ಬ ಸಂತರ ವಾಣಿಯು ಮತ್ತು ಯಾರು ಅದನ್ನು ಶಂಕಿಸಬಾರದು. ಕೃಷ್ಣಾವತಾರದಲ್ಲಿ ಚಕ್ರಪಾಣಿಯು ಇದನ್ನೇ ಮಾಡಿದುದು. ಕೃಷ್ಣನು ದೇವಕಿಯ ಮುಂದೆ ಜೈಲಿನಲ್ಲಿ ಒಬ್ಬ 8 ವರ್ಷದ ಬಾಲಕನಾಗಿ, ಸುಂದರನಾಗಿ, ಕಾಂತಿಯುತವಾಗಿ, ಚತುರ್ಭುಜನಾಗಿ ಅವುಗಳಲ್ಲಿ ಆಯುಧಗಳನ್ನು ಹಿಡಿದು ಪ್ರಕಟಗೊಂಡನು. ಆ ಅವತಾರದಲ್ಲಿ ಭೂಮಿಯ ಭಾರವನ್ನು ಹಗುರಗೊಳಿಸುವುದು ಉದ್ದೇಶವಾಗಿತ್ತು. ಇದರಲ್ಲಿ ತನ್ನ ದೀನ ಭಕ್ತರ ಉದ್ಧಾರ ಮಾಡುವುದು ಇರುವಾಗ ಸಂದೇಹಕ್ಕೆ ಕಾರಣವೆಲ್ಲಿದೆ? ಸಂತರು ನಿಜವಾಗಿಯೂ ತರ್ಕಕ್ಕೆ ಮೀರಿದವರು. ಈ ನಿರ್ಬಂಧವು ಕೇವಲ ಒಂದು ಜನ್ಮದ್ದಲ್ಲ, ಆದರೆ ಅದು 72 ಜನ್ಮಗಳ ಋಣಾನುಬಂಧವಾಗಿರುತ್ತದೆ. ಅದನ್ನು ಬಾಬಾರವರೇ ತಮ್ಮ ಭಕ್ತರಿಗೆ ಹೇಳಿದ್ದಾರೆ. ಅದನ್ನು ಈ ಹಿಂದೆಯೂ ಹೇಳಿದೆ. ಅಂತಹ ಪ್ರೇಮ ಬಂಧನಗಳಲ್ಲಿ ಬಂಧಿಸಲ್ಪಟ್ಟು ಮಹಾರಾಜರು ಪ್ರವಾಸ ಹೊರಟಿರುವಂತೆ ಕಾಣುತ್ತಿತ್ತು ಮತ್ತು ಭಕ್ತರು ಅವರು ಹಿಂತಿರುಗುವರೆಂಬ ಭರವಸೆಯನ್ನು ಮನದಲ್ಲಿಯೇ ಹೊಂದಿದ್ದರು. ಅವರು ಅನೇಕರಿಗೆ ಸಾಕ್ಷಾತ್ಕಾರ ನೀಡುತ್ತಾರೆ, ಅನೇಕರಿಗೆ ದೃಷ್ಟಾಂತದ ಅನುಭವಗಳನ್ನು ಕೊಡುತ್ತಾರೆ, ಅನೇಕರಿಗೆ ಚಮತ್ಕಾರಗಳನ್ನು ತೋರಿಸುತ್ತಾರೆ. ಈ ರೀತಿ ಅನೇಕ ರೀತಿಯ ಅನುಭವಗಳನ್ನು ರಹಸ್ಯವಾಗಿ ನೀಡುತ್ತಿದ್ದರು. ಭಕ್ತಿ ಇಲ್ಲದವರಿಗೆ ಅವರು ಎಂದಿಗೂ ಕಾಣಿಸುತ್ತಿರಲಿಲ್ಲ. ಆದರೆ ಭಕ್ತರು ಮತ್ತು ಶ್ರದ್ಧಾಳುಗಳಿಗೆ ಅವರು ಹತ್ತಿರವೇ ಕಾಣಿಸಿಕೊಳ್ಳುತ್ತಿದ್ದರು. ಯಾರ ಚಿತ್ತ ವೃತ್ತಿಯು ಯಾವ ರೀತಿ ಇರುವುದು ಅದೇ ರೀತಿ ಅನುಭೂತಿಯನ್ನು ನೀಡುತ್ತಿದ್ದರು. ಚಾವಡಿಯಲ್ಲಿ ಅವರು ಗುಪ್ತ ರೂಪದಲ್ಲಿದ್ದಾರೆ, ಮಸೀದಿಯಲ್ಲಿ ಅವರು ಬ್ರಹ್ಮ ರೂಪವಾಗಿ, ಸಮಾಧಿ ಮಂದಿರದಲ್ಲಿ ಸಮಾಧಿಸ್ಥರಾಗಿ ಇದ್ದಾರೆ. ಈ ರೀತಿ ಅವರು ಎಲ್ಲೆಡೆಯಲ್ಲಿಯೂ ಆನಂದ ಸ್ವರೂಪರಾಗಿದ್ದಾರೆ. ಆದ್ದರಿಂದ ಈಗ ಈ ನಂಬಿಕೆಯನ್ನೇ ಭಕ್ತರು ತಮ್ಮ ಜೀವಿತದಲ್ಲಿ ಇಟ್ಟುಕೊಂಡಿರಬೇಕು. ಸಾಯಿ ಸಮರ್ಥರು ಶಾಶ್ವತವಾಗಿ, ಅಖಂಡವಾಗಿ, ಅಕ್ಷಯವಾಗಿ ಅಲ್ಲಿ ನೆಲೆಸಿದ್ದಾರೆ. ದೇವತೆಗಳು ತಮ್ಮ ನಿವಾಸಗಳಿಗೆ ಹೋಗುತ್ತಾರೆ. ಸಂತರು ಬ್ರಹ್ಮ ಸ್ಥಿತಿಯಲ್ಲೇ ಇರುತ್ತಾರೆ. ಅವರಿಗೆ ಹೋಗುವುದು ಬರುವುದು ಯಾವುದೂ ಇಲ್ಲ. ಅವರು ಆನಂದವಾಗಿ ಸಮರಸದಲ್ಲಿ ಒಂದಾಗಿರುತ್ತಾರೆ. ಆದುದರಿಂದ ಇದೊಂದೇ ನನ್ನ ವಿನಂತಿ. ನಾನು ನಮ್ರ ಪೂರ್ವಕವಾಗಿ
ಎಲ್ಲರಿಗೂ, ಚಿಕ್ಕವರಿಗೂ ದೊಡ್ಡವರಿಗೂ ನಮಸ್ಕರಿಸುತ್ತೇನೆ. ಆದರ ಪೂರ್ವಕವಾಗಿ ನಾನು ಹೇಳುವುದನ್ನು ಕೇಳಿರಿ. ಉತ್ತಮರ, ದೈವಿಕರ ಮತ್ತು ಪುಣ್ಯವಂತರ ಸಹವಾಸವನ್ನು ಬೆಳೆಸಿಕೊಳ್ಳಿ. ಗುರುಚರಣಗಳಲ್ಲಿ ನಿಷ್ಕಾಮ ಪ್ರೀತಿ ಇಡಿ. ಗುರುವಿನ ಗುಣಗಳನ್ನು ತಿಳಿಸುವ ಕಥೆಗಳಲ್ಲಿ ಆಸಕ್ತಿ ಇಡಿ. ಇವುಗಳಿಂದ ನಿರ್ಮಲವಾದ ಭಕ್ತಿಯು ಪ್ರಕಟವಾಗುತ್ತದೆ. ಗುರುವಿನಲ್ಲಿ ಅವಿಚ್ಛಿನ್ನವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಎಂದಿಗೂ ಸ್ನೇಹ ಪಾಶವು ಭಿನ್ನವಾಗದಿರಲಿ. ಭಕ್ತರು ಸದಾ ಹಗಲು ರಾತ್ರಿ ಗುರುಚರಣಗಳಲ್ಲಿ ಸುಖ ಸಂಪನ್ನರಾಗಿರಲಿ. ಆದ್ದರಿಂದ ನಂತರ ಭಕ್ತರು ಮತ್ತು ಗ್ರಾಮಸ್ಥರು ಎಲ್ಲರೂ ದೇಹದ ನಿಶ್ಚಿತವಾದ ಅಂತಿಮ ಸಂಸ್ಕಾರವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡುವ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದರು. ಶ್ರೀಮಂತ ಭುಟಿಯು ಒಬ್ಬ ಮಹಾನ್ ಭಕ್ತನು ಈಗಾಗಲೇ ಒಂದು ಭವ್ಯವಾದ ದೊಡ್ಡ ವಾಡಾವನ್ನು, ಭವಿಷ್ಯದಲ್ಲಿ ಒಂದು ಸ್ಮಾರಕವಾಗುವಂತಹದನ್ನು ಕಟ್ಟಿಸಿದನು. ಅನಂತರ ಕೊನೆಯಲ್ಲಿ ದೇಹವನ್ನು ಎಲ್ಲಿಡಬೇಕೆಂಬ ವಿಷಯದ ಬಗ್ಗೆ 36 ಗಂಟೆಗಳ ಕಾಲ ಚರ್ಚೆ ನಡೆಯಿತು. ಆದರೆ ಅದು ಏನು ಸಂಭವಿಸಬೇಕಾಗಿತ್ತೋ ಅದೇ ನಡೆಯಿತು. ಒಬ್ಬನು ಹೇಳಿದನು, ಹಿಂದೂಗಳು ಕಳೇಬರವನ್ನು ಮುಟ್ಟಬಾರದೆಂದನು. ಅದನ್ನು ಮೆರವಣಿಗೆಯ ಸಂಭ್ರಮದಿಂದ ಮುಸಲ್ಮಾನರ ಖಬರಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕೆಂದನು. ಮತ್ತೊಬ್ಬನು ಹೇಳಿದನು, ಆ ಕಳೇಬರವನ್ನು ಬಯಲಿನಲ್ಲಿ ದಫನ್ ಮಾಡಿ ಅದರ ಮೇಲೆ ಸುಂದರವಾದ ದೊಡ್ಡ ಸಮಾಧಿ ಭವನ ಅಂದರೆ ಬೃಂದಾವನವನ್ನು ಕಟ್ಟಿ ಅದನ್ನು ನಿರಂತರವಾದ ನೆಲೆಯಾಗುವಂತೆ ಮಾಡಬೇಕೆಂದನು. ಕುಶಾಲ ಚಂದ ಮತ್ತು ಅಮೀರ್ ಶಕ್ಕರ್ ಇದೇ ಅಭಿಮತ ಹೊಂದಿದ್ದರು. ಆದರೆ ವಾಡಾದಲ್ಲಿ ದೇಹವನ್ನು ಇಡು ಎಂಬುದು ಬಾಬಾರವರ ವಚನಗಳಾಗಿದ್ದವು. ರಾಮಚಂದ್ರ ಪಾಟೀಲನು ಬಹಳ ಕರಾರುವಕ್ಕಾದ ವ್ಯಕ್ತಿಯಾಗಿದ್ದನು. ಅವನು ಗ್ರಾಮಾಧಿಕಾರಿಯಾಗಿದ್ದನು ಮತ್ತು ಬಾಬಾರವರ ಪ್ರೀತಿಯ ನಿಷ್ಠಾವಂತ ಅನುಚರನಾಗಿದ್ದನು. ಅವನು ಗ್ರಾಮಸ್ಥರೊಂದಿಗೆ ಹೇಳಿದನು, ನಿಮ್ಮ ಆಚಾರ ಏನಾದರೂ ಆಗಿರಬಹುದು, ಆದರೆ ಇದು ನಮಗೆ ಸ್ವಲ್ಪವೂ ಮಾನ್ಯವಲ್ಲ. ಸಾಯಿಯವರ ದೇಹವನ್ನು ವಾಡಾದ ಹೊರಗಡೆ ಮತ್ತೆಲ್ಲಿಯೂ ಕ್ಷಣ ಮಾತ್ರಕ್ಕೂ ಇಡಬಾರದು. ಹಿಂದೂಗಳು ತಮ್ಮ ಧರ್ಮಾನುಸಾರ, ಮುಸ್ಲಿಮರು ತಮ್ಮ ಧರ್ಮಾನುಸಾರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದರು. ಯಾವುದು ಸರಿ, ಯಾವುದು ತಪ್ಪು ಎಂಬುದರ ಬಗ್ಗೆ ಇಡೀ ರಾತ್ರಿಯೆಲ್ಲ ಚರ್ಚಿಸಲಾಯಿತು. ಈಗ ಲಕ್ಷ್ಮಣ ಮಾಮ ತನ್ನ ಮನೆಯಲ್ಲಿ ಗಾಢ ನಿದ್ರೆಯಲ್ಲಿ ಇದ್ದವನು ಬೆಳಗಿನ ಜಾವದಲ್ಲಿ ಒಂದು ಕನಸು ಕಂಡನು. ಅಲ್ಲಿ ಬಾಬಾರವರು ಅವನ ಕೈ ಹಿಡಿದು ಹೇಳಿದರು, ಏಳು, ಬೇಗ ಏಳು ಮತ್ತು ಬಾ. ಬಾಪು ಸಾಹೇಬನು ಈ ದಿನ ಬರುವುದಿಲ್ಲ. ನಾನು ಸತ್ತು ಹೋಗಿರುವೆನೆಂದು ತಿಳಿದಿದ್ದಾನೆ. ಕೊನೆಯ ಪಕ್ಷ ನೀನಾದರೂ ನನಗೆ ಕಾಕಡ ಆರತಿ ಮತ್ತು ಪೂಜೆಗಳನ್ನು ಮಾಡು. ಕೂಡಲೇ ನಿತ್ಯ ಕ್ರಮಾನುಸಾರ ತನ್ನ ಎಲ್ಲ ಪೂಜಾ ಸಾಮಗ್ರಿಗಳ ಜೊತೆ ಲಕ್ಷ್ಮಣ ಮಾಮನು ಸಮಯಕ್ಕೆ ಸರಿಯಾಗಿ ಬಂದು ಪೂಜೆ ಮಾಡಲು ಸಿದ್ಧನಾದನು. ಅವನು ಶಿರಡಿ ಗ್ರಾಮದ ಜ್ಯೋತಿಷಿಯಾಗಿದ್ದನು ಮತ್ತು ಮಾಧವರಾವನ ಸೋದರನಾಗಿದ್ದನು. ಅವನು ನಿತ್ಯವೂ ಪ್ರಾತಃ ಕಾಲದ ಸಮಯದಲ್ಲಿ ಬಾಬಾರವರ ಪೂಜೆ ಮಾಡುತ್ತಿದ್ದನು. ಲಕ್ಷ್ಮಣ ಮಾಮನು ಅತಿ ನಿಷ್ಠಾವಂತ ಬ್ರಾಹ್ಮಣನಾಗಿದ್ದನು ಮತ್ತು ಮಾಧವರಾವನ ಮಾವನಾಗಿದ್ದನು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಮಡಿಯಾದ ವಸ್ತ್ರಗಳನ್ನು ಧರಿಸಿ ಅಲ್ಲಿಗೆ ಬಂದು ಮೊದಲು ಬಾಬಾರವರ ದರ್ಶನ ಮಾಡುತ್ತಿದ್ದನು. ಅವನು ಬಾಬಾರವರ ಪಾದ ಪ್ರಕ್ಷಾಳನ ಮಾಡಿ ಗಂಧಾಕ್ಷತೆಗಳಿಂದ ಅರ್ಚನೆ ಮಾಡಿ ಪುಷ್ಪ, ಪತ್ರ, ತುಳಸಿಗಳನ್ನು ಸಮರ್ಪಿಸಿ ಧೂಪ, ದೀಪ, ನೈವೇದ್ಯ, ನೀರಾಂಜನ, ದಕ್ಷಿಣ ಪ್ರದಾನ ಎಲ್ಲವನ್ನೂ ಅರ್ಪಿಸುತ್ತಿದ್ದನು. ಪ್ರಾರ್ಥನಾ ಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಾಬಾರವರ ಆಶೀರ್ವಚನ ಸ್ವೀಕರಿಸಿ ಎಲ್ಲರಿಗೂ ಗಂಧದ ತಿಲಕವನ್ನಿಟ್ಟು ಪ್ರಸಾದ ಹಂಚುತ್ತಿದ್ದನು. ಅನಂತರ ಅವನು ಅಲ್ಲಿಂದ ಹೊರಡುತ್ತಿದ್ದನು. ಅನಂತರ ಅವನು ಗ್ರಾಮದೇವತೆಗಳಾದ ಗಜಾನನ, ಶನಿದೇವ, ಉಮಾರಮಣ, ಅಂಜನಿ ಪುತ್ರನಾದ ಮಾರುತಿರಾಯ ಇವರೆಲ್ಲರ ಪೂಜೆ ಮಾಡುತ್ತಿದ್ದನು. ಈ ರೀತಿಯಲ್ಲಿ ಜ್ಯೋತಿಷಿ ಭುವಾನು ಸಕಲ ಗ್ರಾಮ ದೇವತೆಗಳನ್ನು ನಿತ್ಯವೂ ಪೂಜಿಸುತ್ತಿದ್ದನು. ಆದುದರಿಂದ ಅವನು ಬಾಬಾರವರ ದೇಹಕ್ಕೆ ಪೂಜೆ ಮಾಡಲು ಸಕಲ ಪೂಜಾ ಸಾಮಗ್ರಿಗಳನ್ನು ಬಹು ಪ್ರೇಮ ಭಾವದಿಂದ ತೆಗೆದುಕೊಂಡು ಬಂದನು. ಅದಿರುವ ಹಾಗೆಯೇ ಮಾಮಾನು ಬಹಳ ನಿಷ್ಠಾವಂತನಾಗಿದ್ದನು ಮತ್ತು ಅದು ಅಲ್ಲದೆ ಅವನು ಈ ದೃಷ್ಟಾಂತವನ್ನು ಕಂಡನು. ಆದ್ದರಿಂದ ಅವನು ಕಾಕಡಾರತಿಗೆ ಬೇಕಾದ ಎಲ್ಲ ಸಾಮಗ್ರಿಗಳ ಜೊತೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮುಖಕ್ಕೆ ಮುಚ್ಚಿದ ವಸ್ತ್ರವನ್ನು ಸರಿಸಿ ಅದರ ಕಡೆ ಪ್ರೀತಿಯಿಂದ ನೋಡುತ್ತಾ ಮತ್ತು ಕೈಗಳನ್ನು ಮತ್ತು ಪಾದಗಳನ್ನು ತೊಳೆದು ಶುದ್ಧ ಆಚಮನ ಮಾಡಿ ಯಥಾವಿಧಿ ಪೂಜೆ ಮಾಡಿದನು. ಮೌಲ್ವಿಗಳು ಮತ್ತು ಇತರ ಮುಸ್ಲಿಮರು ಅವನ ದೇಹವನ್ನು ಸ್ಪರ್ಶಿಸಿದ್ದಕ್ಕೆ ಪ್ರತಿಬಂಧವನ್ನು ಒಡ್ಡಿದರು. ಆದರೆ ಮಾಮಾನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಗಂಧವನ್ನು ಹಚ್ಚಿ ಪೂಜೆಯನ್ನು ಪೂರ್ಣಗೊಳಿಸಿದನು.
ಸಮರ್ಥರ ದೇಹವನ್ನು ಪೂಜಿಸಿದ ನಂತರ ಎಲ್ಲ ದೇವತೆಗಳನ್ನು ಪೂಜಿಸಿದನು. ಅವನು ಅದು ಹಿಂದುವೋ ಅಥವಾ ಮುಸ್ಲಿಮನದೋ ಎಂಬುದನ್ನು ಸ್ವಪ್ನದಲ್ಲಿಯೂ ಯೋಚಿಸಲಿಲ್ಲ. ಬಾಬಾರವರು ಪವಿತ್ರವಾದ ಶರೀರದಲ್ಲಿ ಸಜೀವರಾಗಿದ್ದಾಗ ಪೂಜೆಯನ್ನು ಮಾಡುವುದು ಅದೆಂತಹ ಉತ್ಸವ! ಈಗ ಜೀವವಿಲ್ಲದಿರುವಾಗ ಆ ಪೂಜಾ ವೈಭವವೂ ಇಲ್ಲ. ಆದರೂ ಅದು ಕೇವಲ ಔಪಚಾರಿಕವಾದುದು ಆಗಿರಲಿಲ್ಲ. ಬಾಬಾರವರ ಈ ಸ್ಥಿತಿಯನ್ನು ನೋಡಿ ಮಾಮಾನು ಅತೀವ ದುಃಖದಿಂದ ಖಿನ್ನನಾದನು. ಅವನು ಅಂತಿಮ ಪೂಜೆಯನ್ನು ಮಾಡಲು ಬಂದಿದ್ದನು. ಇನ್ನು ಬಾಬಾರವರ ಪುನರ್ದರ್ಶನವು ದುರ್ಲಭ. ಮಾಮಾನು ಬಾಬಾರವರನ್ನು ಈ ಸ್ಥಿತಿಯಲ್ಲಿ ನೋಡುವುದು ಸಹಿಸಲ ಸಾಧ್ಯವಾಗಿತ್ತು. ಅವನ ಕಣ್ಣುಗಳು ಅಶ್ರುಗಳಿಂದ ತುಂಬಿದವು. ಅವನ ಕೈಗಳು ಮತ್ತು ಕಾಲುಗಳು ಕಂಪಿಸಿದವು. ಮಾಮಾನ ಮನಸ್ಸು ದುಃಖಿತವಾಯಿತು. ಮುಚ್ಚಿದ್ದ ಮುಷ್ಟಿಯನ್ನು ತೆರೆದು ಅದರಲ್ಲಿ ಪಾನ್ ಬೀಡ ಮತ್ತು ದಕ್ಷಿಣೆಗಳನ್ನು ಗಿತ್ತು ದೇಹವನ್ನು ಎಂದಿನಂತೆಯೇ ಮುಚ್ಚಿ ಮಾಮಾನು ಅಲ್ಲಿಂದ ಹೊರಟನು. ಅನಂತರ ಬಾಪು ಸಾಹೇಬ್ ಜೋಗನು ನಿತ್ಯ ಕ್ರಮದಂತೆ ಮಸೀದಿಯಲ್ಲಿ ಇತರರೊಡನೆ ಸಾಯಿಗೆ ಮಧ್ಯಾಹ್ನದ ಆರತಿಯನ್ನು ಮಾಡಿದನು. ಅದು ಹಾಗಿರಲಿ. ಅನಂತರ ಏನು ನಡೆಯಿತು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನಿರೂಪಿಸಲಾಗುವುದು. ಯಾವ ರೀತಿ ಬಾಬಾರವರ ದೇಹ ಸಂಸ್ಕಾರವು ಎಲ್ಲ ಹಿಂದೂ ಧರ್ಮದ ವಿಧಿಯಂತೆ ಅತಿ ಪ್ರಶಸ್ತವಾಗಿ ನಡೆಯುತ್ತೆಂಬುದನ್ನು ಹೇಳಿದೆ. ಹಾಗೆಯೇ ಒಂದು ಇಟ್ಟಿಗೆಯು ಬಾಬಾರವರು ಅತಿಯಾಗಿ ಪ್ರೀತಿಸುತ್ತಿದ್ದುದು ಮತ್ತು ಅವರ ಸಂಗಾತಿಯಾಗಿ ಅನೇಕ ವರ್ಷಗಳ ಕಾಲ ಇದ್ದುದು ಒಡೆದು ಹೋಗಿ ಒಂದು ಅಪಶಕುನ ಮತ್ತು ದೇಹಾಂತದ ಸೂಚನೆಯಾಗಿತ್ತು ಎಂಬುದನ್ನು ಹೇಳಿದೆ. ಮತ್ತೆಯೂ ಇದು 32 ವರ್ಷಗಳ ಹಿಂದೆ ನಡೆದಿದ್ದರೆ ಈ ಪ್ರಸಂಗ ಹೇಗಿರುತ್ತಿತ್ತು? ಆಗ ಬಾಬಾರವರು ಪ್ರಾಣವನ್ನು ಬ್ರಹ್ಮಾಂಡಕ್ಕೆ ಏರಿಸಿ ಸಮಾಧಿಸ್ಥರಾಗಿದ್ದರು. ಅದು ದೇಹದ ಕಠಿಣ ಅವಸ್ಥೆಯಾಗಿತ್ತು. ಯಾವ ರೀತಿ ಭಕ್ತ ಮಾಳಾಸಪತಿಯು ಅಹೋರಾತ್ರಿ ಬಾಬಾರವರನ್ನು ನೋಡಿಕೊಂಡನು ಮತ್ತು ಎಲ್ಲರೂ ಭರವಸೆಯನ್ನು ಬಿಟ್ಟಾಗ ಬಾಬಾರವರು ಇದ್ದಕ್ಕಿದ್ದಂತೆ ಎದ್ದು ಕುಳಿತರು. ಅಂತಹ ಯೋಗಾಚಾರ್ಯರ ವೈಭವವನ್ನು ಹೇಗೆ ವಿವರಿಸಲು ಸಾಧ್ಯ? ಅವರು ಅಮರನಾಂತ ಬ್ರಹ್ಮಚರ್ಯೆಯನ್ನು ಪಾಲಿಸಿದವರು, ಜ್ಞಾನಿಗಳಲ್ಲಿ ಜ್ಞಾನಿವರ್ಯರಾಗಿದ್ದವರು. ಆದ್ದರಿಂದ ಅಂತಹ ಮಹಾನ್ ವ್ಯಕ್ತಿಗೆ ಸದ್ಭಾವದಿಂದ ನಮಸ್ಕರಿಸೋಣ. ದೀನನಾದ ಹೇಮಾದನು ಅನನ್ಯನಾಗಿ ಅವರಲ್ಲಿ ಶರಣಾಗುತ್ತಾನೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಸಾಯಿನಾಥರ ನಿರ್ಯಾಣ ಅಥವಾ ದೇಹತ್ಯಾಗ ಎಂಬ 43ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.